ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಮೊದಲನೆಯ ಸಂಧಿ ಶುರುವಾಗ್ಯದ. ಯಾರು ಅನುಭವ ಸಾರದಲ್ಲಿ ಮೊದಲನೆಯ ಸಂಧಿ ಶುರುವಾದಂಥದ್ದು. 4ನೆಯ ಸೂತ್ರದಲ್ಲಿ ಕೊನೆಯ ವಿಚಾರಗಳನ್ನು ನಾವು ನೋಡಬೇಕಾಗ್ಯದ. ಈ ಮೊದಲನೇ ಸಂಧಿ ಒಳಗೆ 4ನೆಯ ಸೂತ್ರ, ಏಕಮೇವ ಅದ್ವಿತೀಯ ಮಹಾತ್ಮನಲ್ಲಿ ತೋರ್ಪ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೇ ಅಂತ ಹೇಳಿದಂಥದ್ದು. ಏನು ಹೇಳಿದಾರಿಲ್ಲ? ಏಕಮೇವ ಅದ್ವಿತೀಯಂ, ಸ್ವಗತ ಸಜಾತಿ ಭೇದ ವಿಜಾತಿ, ಇವು ಭೇದವಿಲ್ಲದ ಆತ್ಮನಲ್ಲಿ ಅಂದರೆ ಸಚ್ಚಿದಾನಂದನಲ್ಲಿ ಈ ಜಗತ್ತಿನ ತೋರಕತ್ತದ, ದೃಶ್ಯವಾಗಿನ ತೋರಕತ್ತದ. ಯಾವುದರಿಂದ ತೋರಕತ್ತದ? ನಾಮರೂಪಾತ್ಮಕ ಈ ಜಗತ್ತಿನ ಪ್ರತೀತಿಯು ಹೆಂಗೈತಪ್ಪ, ಸತ್ಯ ಐತೆ ಅನ್ನೋದ್ರೆ ಅಲ್ಲ, ಕಾಲ್ಪನಿಕ ವಯಸ್ಸೆ ಅಥವಾ ಕಲ್ಪಿತವಾಗಿರುವಂಥದ್ದು ಈ ಜಗತ್ತು ಅನ್ನುವಂಥದ್ದು ಹೇಳಿ, ಮುಂದಿನ 5ನೇ ನುಡಿಯಿಂದ ಸ್ವಲ್ಪ ನಾವು ರಿವಿಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಇಲ್ಲೇನು ಹೇಳ್ತಾರೆ? ಈ ಬ್ರಹ್ಮದ ಏಕಾಂಶದಲ್ಲಿರುವ ಮಾಯೆ, ಬ್ರಹ್ಮದ ಏಕಾಂಶ ಒಂದು ಕಡೆ ಆದ, ಬ್ರಹ್ಮನಲ್ಲಿ ಒಂದು ಕಡೆ ಏನೋ ಒಂದು ಸ್ವಲ್ಪ ಕಡೆ ಆದ, ಅದು ಈ ಮಾಯೆ ಬ್ರಹ್ಮದಲ್ಲಿ ಭಿನ್ನ ಆಗ್ಯದೋ ಅಥವಾ ಅಭಿನ್ನ ಆಗ್ಯದೋ? ಅಭಿನ್ನ ಅಂತ ಹೇಳಿದರೆ ಅದು ನಾಶ ಆಗಬಾರ್ದು, ಭಿನ್ನ ಅಂತ ಹೇಳಿದ್ರೆ ದ್ವೈತಕ್ಕೆ ಏನದ, ದ್ವೈತ ಸಂಭವ ಆಗ್ತದ. ಅದೇ ವಿಚಾರವನ್ನು 5ನೇ ನುಡಿಯಲ್ಲಿ ಹೇಳ್ತಾರೆ. ಆಧಾರವು ಆ ಬ್ರಹ್ಮ, ಆಧೇಯವು ಈ ಮಾಯೆ, ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತೆ ಆಧೇಯ ಮಿರುಪುದೆಲೆ ಪುತ್ರ. ಬಹಳ ಅದ್ಭುತವಾದಂಥ ವಿಚಾರಗಳಿವು. ಇಲ್ಲೇ ಪುತ್ರ, ಏ ಮಗನೇ, ಬ್ರಹ್ಮವು ಸಾಮಾನ್ಯ ರೂಪ ಸದ್ರೂಪವಾಗಿ, ಯಾಕಂದ್ರೆ ಈ ಬ್ರಹ್ಮ ಹೆಂಗೈತಪ್ಪ ಅಂದರೆ ಸಾಮಾನ್ಯ ರೂಪ ಸದ್ರೂಪದಿಂದ ಕೂಡಿದಂಥದ್ದು. ಆಧಾರವಂದ್ರೆ ಇದು ಆಶ್ರಯವಾಗಿರುವಂಥದ್ದು. ಯಾಕಂತಂದ್ರೆ ಆಶ್ರಯವಾಗಿರುವಂಥದ್ದು ಯಾವುದಕ್ಕೆ? ಆಶ್ರಯವಾಗಿರುವಂಥ ಮಾಯೆಗೆ. ಈ ಮಾಯೆ ಅಂದರೆ ಅಧೇಯ ಅಂತಂದ್ರೆ ಆಧಾರ ಅನ್ನುವಂಥದ್ದು ಬ್ರಹ್ಮ, ಅಧೇಯ ಅನ್ನುವಂಥದ್ದು ಆಶ್ರಿತವಾಗಿರುವಂಥದ್ದು ಮಾಯೆ. ಈ ಆಧಾರದಲ್ಲಿ ಸಾಮಾನ್ಯ ರೂಪ ಸದ್ರೂಪು ಅಂದರೆ ಎಲ್ಲ ಕಡೆ ಇರುವಂಥದ್ದು, ಸದ್ರೂಪ ಅಂದರೆ ಎಲ್ಲ ಕಡೆ ತುಂಬಿರುವಂಥದ್ದು. ಈ ಬ್ರಹ್ಮದಲ್ಲಿ ಬೆರೆಸಿಲ್ಲದಂತಿರುವಂಥದ್ದು, ಬೆರಿಲ್ಲದಂತೆ, ಅದು ಭಿನ್ನವಾಗಿಯೂ ಇಲ್ಲ, ಅಭಿನ್ನವಾಗಿಯೂ ಇಲ್ಲ. ಈ ಮಾಯ ಹಿಂಗದ ಬ್ರಹ್ಮನಲ್ಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅದು ಭಿನ್ನ ಅಂತ ಹೇಳೋಕೆ ಬ್ರಹ್ಮನ ಬಿಟ್ಟು ಕಡೆಯಕ್ಕಿಲ್ಲ, ಅಭಿನ್ನ ಅಂತ ಹೇಳಿದ್ರೆ ಬ್ರಹ್ಮನ ಒಳಗೂ ಇಲ್ಲ, ಬೆರ್ತಿಲ್ಲ. ಈ ರೀತಿ ಈ ಮಾಯ ಐತೆ. 6ನೇ ನುಡಿಯಲ್ಲಿ ಹೇಳ್ತಾರೆ, ದೇವಾತ್ಮ ಶಕ್ತಿ ಎಂಬ ಆ ವಾಕ್ಯದಿಂ ಸಾರುವ ಆ ವೇದದಲ್ಲಿ ತಿಳಿ ಮಾಯೆ ತತ್ವದೋಳು ಓವಿ ಬೇರಿಲ್ಲದಿಹುದೆಂದು ಅಂತ ಹೇಳ್ತಾರೆ. ಅಂದ್ರೆ ಏನು ಹೇಳ್ತಾರೆ? ಈ ಬ್ರಹ್ಮ ದೇವಾತ್ಮ ನೋಡ್ರಿ, ಇಲ್ಲಿ ಭಾಳ ವಿಚಾರ. ಯಾಕಂದರೆ ದೇವಾತ್ಮ ಶಕ್ತಿ ಎಂಬ ಅಂತಂದ್ರೆ ಸದ್ರೂಪ ಬ್ರಹ್ಮದಲ್ಲಿ ಒಂದು ಏನಂದ್ರೆ ಅನಿರ್ವಚನೀಯವಾದ ಒಂದು ಶಕ್ತಿ ಇರುವಂಥದ್ದು. ದೇವಾತ್ಮ ಶಕ್ತಿ ಎಂಬ ಇದು ಸದ್ರೂಪ ಬ್ರಹ್ಮದಲ್ಲಿ ವಚನೀಯವಾದಂಥ ಒಂದು ಶಕ್ತಿ ಐತೆ. ಬ್ರಹ್ಮ ಮಾಯೆಗೆ ಆಶ್ರಯವಾಗಿರುವುದರಿಂದ ಈ ಬ್ರಹ್ಮ ಏನು ಮಾಯೆಗೆ ಆಶ್ರಯ ಆಗ್ಯದ. ಅಂದ್ರೆ
ಆಧಾರವಾಗ್ಯದ. ಮಾಯೆ ಹೆಂಗದ? ಆಶ್ರಿತ ಆಗ್ಯದ. ಎಲ್ಲಿ? ಬ್ರಹ್ಮನಲ್ಲಿ. ಅಧೇಯ ಅಂತ ಹೇಳ್ತಾರೆ ಅದಕ್ಕೆ. ಅಧೇಯ ಅಂದರೆ ಆಶ್ರಿತ ಆಗ್ಯದ ಬ್ರಹ್ಮಕ್ಕೆ. ಅಧೇಯವಾದ ಮಾಯೆಯು ಬ್ರಹ್ಮದಲ್ಲಿ ಅಭಿನ್ನವಾಗಿ, ಯಾಕಂದರೆ ಬ್ರಹ್ಮನ ಆಶ್ರಯ ಪಡ್ಕೊಂಡಂಥ ಈ ಮಾಯೆ ಬ್ರಹ್ಮನ ಬಿಟ್ಟು ಹೊರಗೂ ಇಲ್ಲ, ಬ್ರಹ್ಮನ ಒಳಗೂ ಇಲ್ಲ. ಇಲ್ಲಿ ಅಭಿನ್ನವಾಗಿಯೂ ಇಲ್ಲ, ಕೂಡ್ಯದ ಕೂಡಿಲ್ಲಂತೂ ಇಲ್ಲ. ಇದಕ್ಕೇನು ಹೇಳಿದಾರ? ಅನಿರ್ವಚನೀಯದಲ್ಲಿ ಉತ್ತರ ಕೊಟ್ಟಾರ. ಇಲ್ಲಿ ಆದರೂ ಕೂಡ ಅದು ಬೆರೆಸಿಲ್ಲ ಮತ್ತು ಬೇರೇನೂ ಇಲ್ಲ. ಬೆರ್ತಿಲ್ಲ, ಅದು ಬೇರೇನೂ ಇಲ್ಲ. ಅದಕ್ಕೆ ಬೆರೆಸಿ ಬೇರಿಲ್ಲದಂತೆ ಅಂತ ಉತ್ತರ ಕೊಡ್ತಾರೆ. ಬೆರೆಸಿ ಬೇರಿಲ್ಲದಂತೆ ಉಂಟಂತ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ಅವರು. ಅದಕ್ಕೆ ಪರಮಾನುಭವದಲ್ಲಿ ಕೂಡ ಗೇರುಹಣ್ಣಿನ ಬೀಜದ ಕೊಟ್ಟರು. ಈ ಗೋಡಂಬಿ ಬೀಜದ ಕಾಯಿ ಇರ್ತದಲ್ಲ, ಅದ್ರ ಬೀಜದ ಆ ಕಡೆ ಹೊರಗೂ ಇಲ್ಲ, ಆ ಕಡೆ ಒಳಗೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೊಡ್ತಾರೆ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ? ಈ ಸ್ವಯಂ ಪ್ರಕಾಶಾತ್ಮನಲ್ಲಿ ಕಾರ್ಯವನ್ನು ಉಂಟು ಮಾಡುವಂತಹ ಒಂದು ಮಾಯಶಕ್ತಿ ಐತೆ. ಶ್ರುತಿಯಲ್ಲಿ ಹೇಳಿದಂಥದ್ದು ಏನು ಹೇಳ್ತಾರೆ? ಈ ಸ್ವಯಂ ಪ್ರಕಾಶಾತ್ಮನಲ್ಲಿ ಸ್ವಯಂ ಪ್ರಕಾಶವಾಗಿ ಇರುವಂಥ ಸ್ವಯಂ ಪ್ರಕಾಶ ಆತ್ಮ ಹೆಂಗದನ್ನು ಪರಮಾತ್ಮ ಸ್ವಯಂ ಪ್ರಕಾಶ ರೂಪವಾಗಿರುವಂಥವನು. ಅಲ್ಲಿ ಆ ಕಾರ್ಯವನ್ನು ಉಂಟು ಮಾಡುವಂತಹ ಏನು ಮಾಯಶಕ್ತಿ ಐತೆ. ಈ ರೀತಿಯಾಗಿ ಇರುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಈ ಬ್ರಹ್ಮ ಮಾಯೆ ಇವೆರಡುಗಳಿಂದ ಸರ್ವ ಪ್ರಪಂಚ ಆಗುವುದು. ಅಂದ್ರೆ ಏನಾದರೂ ಒಂದು ನಿಮಿತ್ತದಿಂದ ಆಗ್ಯದ. ನೀವು ಹೇಳಕತ್ತೀರಿ ಬ್ರಹ್ಮದಿಂದ ಮತ್ತು ಈ ಮಾಯೆಯಿಂದ ಎರಡೂ ಕೂಡ್ಕೊಂಡು ಜಗತ್ತಾಗ್ಯದ ಅಂತ ಹೇಳಕತ್ತೀರಿ. ಏನಾರು ಒಂದು ನಿಮಿತ್ತದಿಂದ ಆಗ್ಯದೋ ಅಥವಾ ನಿಮಿತ್ತ ಇಲ್ಲದ ಆಗ್ಯದೋ? ನಿಮಿತ್ತ ಐತೆ ಅಂತ ಹೇಳಿದ್ರೆ ನಿಮಿತ್ತು ಇದು ಪೂರ್ವದಲ್ಲಿ ತೋರಂಗಿಲ್ಲ. ಯಾವುದೋ ನಿಮಿತ್ತದಿಂದ ಆಗ್ಯದಂದರೆ ಇದು ಪೂರ್ವದಲ್ಲಿ ತೋರಂಗಿಲ್ಲ, ಮೊದಲು ತೋರಂಗಿಲ್ಲ ಇದು. ಇಲ್ಲ ಅಂತ ಹೇಳಿದ್ರೆ ಅನಾದಿ ಭಾವರೂಪದಂಥ ಬ್ರಹ್ಮ ಮಾಯೆಗಳಿಂದ ಸರ್ವ ಪ್ರಪಂಚವು ಸರ್ವದಾ ಆಗ್ತಿರ್ಬೇಕಾಗಿತ್ತು. ಈ ರೀತಿ ಶಂಕೆ ಮಾಡಿದರೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. 7ನೇ ನುಡಿಯಲ್ಲಿ ಹೇಳ್ತಾರೆ, ಅವಿರಳತ್ವದೋಳು ಒಪ್ಪುವ ಇವರೋಳು ಏನಾನೊಂದು ನೆವ ಮಿಲ್ಲದೆ ಅಖಿಳಬಹುದು ತಿಳಿ ನಿರ್ನಿಮಿತ್ತವೇ ತೋರ್ಪ ಕನಸಿಗೆಣೆಯಾಗಿ ಅಂತ ಹೇಳ್ತಾರೆ. ಯಾವುದ್ರ ನಿಮಿತ್ತದಿಂದ ಏನಾದರೂ ತೋರ್ಯದೇನಿದು ಮಾಯೆ ಮತ್ತು ತೋರಿಲ್ಲ. ಇವೆರಡಕ್ಕೆ ಅವ್ರು ಹೇಳ್ತಾರೆ, ಅವಿರಳತ್ವದೋಳು ಅಂದರೆ ಬೇರೆಯಾಗದೇ ಕೂಡಿಕೊಂಡು ಇರುವಂಥದ್ದು. ಯಾವುದು ನಿಮಿತ್ತವಿಲ್ಲದಿದ್ದರೂ ಏನೋ ಕಾರಣವಿಲ್ಲದಿದ್ದರೂ ಕೂಡ ತೋರುವಂಥದ್ದು. ಈಗ ತನ್ನಲ್ಲಿ ಸ್ವಪ್ನ ಪ್ರಪಂಚ ಏನಾದರೂ ನಿಮಿತ್ತವಾಗಿ ಇತ್ತು, ಇಂಥದ್ದೇ ಕನಸು ಬೀಳಿ ಅಂತ ಯಾರು ಮಲಗ್ತೀವೇನೋ? ಇಂಥ ಕನಸ ಬೀಳಿ ಅಂತ ನಿಮಿತ್ತ ಏನಾದರೂ ಇರ್ತದೇನೋ? ಏನಿರಂಗಿಲ್ಲ. ಹೆಂಗೆ ಈ ಸ್ವಪ್ನ ಪ್ರಪಂಚವು ಏನೊಂದು ನಿಮಿತ್ತವಿಲ್ಲದೆ ಹೆಂಗೆ ನಿನ್ನಲ್ಲಿ ತೋರ್ತದೋ ಹಂಗೆ ಬ್ರಹ್ಮದಲ್ಲಿ ಯಾವ ನಿಮಿತ್ತವಿಲ್ಲದಿದ್ದರೂ ಕೂಡ ಸರ್ವ ಪ್ರಪಂಚ ತೋರ್ತದೆ ನಿನ್ನಲ್ಲಿ. ನೋಡ್ರಿ, ಯಾವುದು ನಿಮಿತ್ತ ಇಲ್ಲ. ಈ ಪ್ರಪಂಚ ತೋರೋದಕ್ಕೆ ಯಾವ ಇಂಥ ನಿಮಿತ್ತ ಕೂಡ ಇಲ್ಲ. ಅಂದ್ರೆ ಈ ಸ್ವಪ್ನದಲ್ಲಿ ಸಾಕ್ಷಿ ಚೈತನ್ಯ ಮತ್ತು ಅದರ ಆಶ್ರಿತವಾದಂತಹ ಅವಿದ್ಯೆ ಎರಡಿರ್ತಾವೆ. ಸ್ವಪ್ನ ಪ್ರಪಂಚದಲ್ಲಿ ಏನಿರ್ತಾವ? ಸಾಕ್ಷಿ ಚೈತನ್ಯ ಇರ್ತದೆ. ಗಾಢವಾದ ಮುಕ್ಕೊಂಡಿರ್ತೀವಲ್ಲ, ಆ ಕನಸಿನಲ್ಲಿ ಏನಿರ್ತದೆ? ಸ್ವಪ್ನ ಪ್ರಪಂಚದಲ್ಲಿ ಏನಿರ್ತದಲ್ಲಿ ಸಾಕ್ಷಿ ಚೈತನ್ಯ ಮತ್ತು ಅದಕ್ಕೆ ಆಶ್ರಯವಾದಂಥದ್ದು ಅವಿದ್ಯೆ ಇರ್ತದೆ. ಅದಕ್ಕೆ ಇವುಗಳಿಂದ ಏನಾಗ್ತದೆ? ವಿಚಿತ್ರವಾದಂಥ ಕನಸುಗಳು ಬೀಳ್ತದೆ, ನಾನಾ ರೀತಿಯಿಂದ ತೋರ್ತದೆ. ಯಾಕಂದರೆ ಯಾವುದೇ ಒಂದು ನಿಮಿತ್ತವಿಲ್ಲದೆ ಅಲ್ಲಿ ಕನಸುಗಳು ಕಾಣ್ತದೆ ನಮ್ಗೆ. ಇಂಥ ಊರು, ಇಂಥ ಪಟ್ಟಣ, ಇಂಥ ಮನುಷ್ಯರು, ಇಂಥ ಜಾತ್ರೆ ಜಮತಿ ಎಲ್ಲ ತೋರ್ತಾವೆ. ಆದರೆ ನಮಗೆ ಮೊದಲು ನಿಮಿತ್ತದಿಂದ ಮಲಗಿವೇನು ಹಿಂಗೆ ತೋರ್ಬೇಕಂತೇಳಿ ಇಲ್ಲ. ಹಂಗೆ ಬ್ರಹ್ಮ ಮಾಯೆಗಳಿಂದ ಯಾವ ನಿಮಿತ್ತವಿಲ್ಲದೆ ಈ ಪ್ರಪಂಚ ಹೆಂಗೆ ತೋರೋದು ನೋಡ್ರಿ. ಯಾವ ನಿಮಿತ್ತವಿಲ್ಲದೆ ಹೆಂಗೆ ತೋರುತ್ತದೆಯೋ ಹಾಗೆ ಕನಸು ಹೆಂಗೆ ತೋರ್ತದೋ ಹಂಗೆ ಬ್ರಹ್ಮ ಮಾಯೆಗಳಿಂದ ಯಾವ ನಿಮಿತ್ತವಿಲ್ಲದೆ ಈ ಸರ್ವ ಪ್ರಪಂಚ ತೋರ್ತದ ನೋಡ್ರಿ.
ಈ ರೀತಿಯಾಗಿ ಯಾವ ಒಂದು ಅಧ್ಯಾಸಕ್ಕೆ ಯಾವ ಸಾಮಗ್ರಿಗಳು ಇಲ್ಲದಿದ್ದರೂ ಕೂಡ ಆತ್ಮನಲ್ಲಿ ಈ ಅಧ್ಯಾಸ ತೋರ್ತದೆ, ಸಂಭವ ಆಗ್ತದೆ ನೋಡ್ರಿ. ಭಾಳಷ್ಟು ವಿಷಯವಾಗಿ ಹೇಳ್ತಾರೆ. ಅದರಿಂದ ಯಾವ ದೋಷವಿಲ್ಲದಿದ್ದರೂ ಕೂಡ ಅವಿದ್ಯೆಯೊಂದು ದೋಷ ಉಂಟು, ಅದರ ಮೂಲಕ ಏನಾಗ್ತದೆ, ಅವಿದ್ಯೆ ಸಂಭವ ಆಗ್ತದ. ಅಧ್ಯಾಸ ಅಂದರೆ ಅದೊಂದು ಭ್ರಮೆ. ಈ ರೀತಿಯಾಗಿ ಹೇಳಿದ್ದಾರೆ. ಇಲ್ಲಿ ಬೇರೆ ಅನ್ಯ ನಿಮಿತ್ತಗಳು ಯಾವ ಇಲ್ಲದಿದ್ದರೂ ಕೂಡ ಒಂದು ಅಘಟಿತ ಘಟನಾ ರೂಪ ಸಾಮರ್ಥ್ಯ ಉಳ್ಳಂತ. ಯಾಕಂದ್ರೆ ಯಾವ ಒಂದು ನಿಮಿತ್ತಗಳು ಇಲ್ಲದೇ ಇದ್ದರೂ ಕೂಡ ಅಘಟಿತ ಘಟನಾ ರೂಪ ಒಂದು ಸಾಮರ್ಥ್ಯ ಉಳ್ಳಂತಹ ಮಾಯಾಶಕ್ತಿ ಮೂಲಕ, ಮಾಯಾಶಕ್ತಿಯ ಮೂಲಕ ಈ ಪ್ರಪಂಚ ನಮಗೆ ತೋರ್ತದೆ. ಸರ್ವವು ಇಲ್ಲಿ ತೋರ್ತದೆ ಅಘಟಿತವಾದಂಥ ಮಾಯೆಯ ಮೂಲಕ. ಇದರ ಬಿಟ್ಟು ಬೇರೊಂದು ಯಾವ ನಿಮಿತ್ತವೂ ಇಲ್ಲ. ಈ ರೀತಿಯಾಗಿ ಅದು ಯಾವುದು ಬೇಕಾದರೆ ಯಾವ ನಿಮಿತ್ತವೂ ಬೇಕಾಗಿಲ್ಲ ಅನ್ನೋದಕ್ಕಾಗಿ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಮೊದಲು ವಿಶ್ವಾಮಿತ್ರಾದಿ ಋಷಿಗಳು ಏನು ಇದ್ರಲ್ಲ, ಅವ್ರೇನು ಮಾಡಿದರು, ತಮ್ಮ ಬಲದಿಂದ, ತಪ ಪ್ರಭಾವದಿಂದ ತಮಗಿಚ್ಛೆ ಬಂದಂಗೆ ಸರ್ವ ಉಪಭೋಗಗಳನ್ನು ಸೃಷ್ಟಿ ಮಾಡಿದ್ರಂತ ನೋಡೋರು. ವಿಶ್ವಾಮಿತ್ರಾದಿಗಳು ಎಲ್ಲ ಋಷಿಗಳು ಏನು ಮಾಡಿದರು, ತಮ್ಮ ತಪಸ್ಸಿನ ಪ್ರಭಾವದಿಂದ ತಮಗಿಚ್ಛೆ ಬಂದಂಥ ಸರ್ವ ಉಪಭೋಗಗಳನ್ನು ಕೂಡಿದಂತಹ ಸೃಷ್ಟಿಯನ್ನು ನಿರ್ಮಾಣ ಮಾಡಿದರು. ಅಲ್ಲಿ ಮತ್ತು ಉಪದಾನ ಕಾರಣ ಏನಾದರೂ ಬೇಕನ್ನು, ಈಗ ನಾವು ಮಣ್ಣು ಗಡಿಗೆ ಮಾಡಬೇಕಾದ್ರೆ ಅಲ್ಲಿ ಉಪದಾನ ಕಾರಣ, ನಿಮಿತ್ತ ಕಾರಣ ಇವೆಲ್ಲ ಬೇಕಾಗ್ತದೆ. ಇಲ್ಲಿ ಈ ಒಂದು ಸೃಷ್ಟಿ ಮಾಡೋದಕ್ಕೆ ಈ ಮಹರ್ಷಿಗಳೇನು ಜಗತ್ತಿನ ಸೃಷ್ಟಿ ಮಾಡಿದ್ರಲ್ಲ, ಈ ಒಂದು ಸೃಷ್ಟಿಗೆ ಏನಾದರೂ ಉಪದಾನ ಕಾರಣ ನಿಮಿತ್ತ ಕಾರಣ ಏನಾದರೂ ಬೇಕಾಯ್ತೇನೋ ಅಂತಂದರೆ ಯಾವ ಇಲ್ಲಿ ಆ ಥರ ಸ್ವೀಕಾರ ಮಾಡಿಲ್ಲ. ಬರೀ ತಪೋಶಕ್ತಿಯಿಂದ ಮಾತ್ರ ಈ ಮಹಾಯೋಗಿ ತನ್ನಲ್ಲಿರುವಂಥ ಈ ಸಾಮರ್ಥ್ಯವನ್ನು ಬಳಸಿ ತನ್ನ ಅನಂತ ಶಕ್ತಿಯಿಂದ ಕೂಡಿದಂಥ ಒಂದು ಸೃಷ್ಟಿಯನ್ನು ಮಾಡ್ತಾನದ. ಆತನ ಮೇಲೆ ಆ ರೀತಿ ಮಾಯೆ ಅನ್ನುವಂಥ ಶಕ್ತಿ ಇರ್ತದೆ, ಅನಂತ ಶಕ್ತಿಯಿಂದ ಕೂಡಿದಂಥ ಮಾಯೆ ಇರ್ತದೆ. ಯಾರು ಈ ವಿಶ್ವಾಮಿತ್ರ ಅಂಥ ಒಂದು ಮಹಾತ್ಮರಲ್ಲಿ ಆ ಮಾಯಿಂದ ಕೂಡಿದ ಬ್ರಹ್ಮವು ನೋಡ್ರಿ, ಯಾಕಂದರೆ ತಪಸ್ಸಿನ ಪ್ರಭಾವ ಹಂಗೆ ಇರ್ತದೆ ಅವ್ರಿಗೆ. ಅದಕ್ಕೆ ಆ ಮಾಯಿಂದ ಕೂಡಿದ ಬ್ರಹ್ಮ ಯಾವ ಒಂದು ನಿಮಿತ್ತವಿಲ್ಲದೆ ಈ ಪ್ರಪಂಚವನ್ನು ಮಾಡುವಂಥದ್ದು. ಅವರಲ್ಲಿ ಇರುವಂಥದ್ದು ಏನು ತಪಶಕ್ತಿಯಿಂದ ಮಾಯೆಯಿಂದ ಅವರಿಡೀ ಒಂದು ತಮಗೇನು ಭೋಗ ಭಾಗ್ಯಗಳು ಏನೇನು ಬೇಕೋ ಅವೆಲ್ಲವನ್ನು ಸೃಷ್ಟಿ ಮಾಡ್ತಾರೆ ಅವರು ಅದ್ರ ಮಾಯಿಂದ. ಯಾಕಂದರೆ ಮಾಯಿಂದ ಕೂಡಿದ ಬ್ರಹ್ಮವು ಸರ್ವ ಪ್ರಪಂಚವನ್ನು ಏನೊಂದು ನಿಮಿತ್ತವಿಲ್ಲದು ಮಾಡುವಂಥದ್ದು. ಭಾಳಷ್ಟು ಆಶ್ಚರ್ಯ. ಯಾಕಂದರೆ ಮಾಯಲ್ಲಿ ಅಸಂಭವೇನಿಲ್ಲ, ಸರ್ವವೂ ಸಂಭವ ಆಗ್ತದೆ. ಯಾಕಂದರೆ ಅಂಥವ್ರ ಬಳಿ ಬರೀ ತಪೋಫಲದಿಂದನೇ ಇಂಥ ಸೃಷ್ಟಿಯನ್ನು ಮಾಡಿ ಅವ್ರ ಭೋಗಭಾಗ್ಯದ ವಸ್ತುಗಳನ್ನು ಅವ್ರು ಮಾಡ್ತಾರಂತಂದ್ರೆ ಇನ್ನು ಮಾಯೆಯಲ್ಲಿ ಎಷ್ಟೊಂದು ದೊಡ್ಡ ಅಘಟಿತ ಶಕ್ತಿ ಐತೆ. ಅದರಿಂದ ಇಲ್ಲಿ ಎಲ್ಲವೂ ಇದೇ ರೀತಿ ಸೃಷ್ಟಿಯಾಗಬೇಕನ್ನುವಂಥದ್ದು ನೇಮ ಇಲ್ಲ. ಯಾಕಂದ್ರೆ ಮಾಡೋದಕ್ಕೂ ಯೋಗ್ಯವಾದ ಶಕ್ತಿಯಿಂದ ಕೂಡಿದಂಥವನದನ್ನು. ಅದರಿಂದ ಇಂಥ ಒಂದು ಶಂಕೆಗೆ ಅವಕಾಶ ಇಲ್ಲ. ಯಾಕಂದ್ರೆ ಒಬ್ಬ ತಪಸ್ಸಿಗೆ ಅಂಥ ಒಂದು ಶಕ್ತಿ ಇರಬೇಕಾದ್ರೆ ಇಲ್ಲಿ ಮಾಯೆ, ಬ್ರಹ್ಮ ಮಾಯೆ ಈ ಎರಡೂ ಸೇರಿದ ಅಘಟಿತವಂಥ ಮಾಯೆಯಿಂದ ಇಷ್ಟೆಲ್ಲ ತೋರಕತ್ತದ. ಇಂಥದ್ದೇ ನೇಮ ಅಂತ ಅನ್ನುವಂಥದ್ದು ಏನಿರಂಗಿಲ್ಲಪ್ಪ ಅಂತ ಹೇಳ್ತಾರೆ. ಅವಕಾಶ ಇಂಥ ಪ್ರಶ್ನೆಗೆ ಅವಕಾಶ ಇಲ್ಲ. ಅದಕ್ಕೆ ಒಂದು ಅಕ್ಕಿಯಿಂದ ಈ ಬರೀ ಅಕ್ಕಿಯನ್ನು ತೊಗೊಂಡ್ರೆ ಅದು ಉತ್ಪತ್ತಿ ಆಗ್ತದೇನು, ಗಿಡ ಆಗ್ತದೇನು? ಈಗ ನಾವೊಂದು ಭತ್ತ ಬೆಳಿಬೇಕಾಗ್ಯದಂದ್ರೆ ಬರೀ ಅಕ್ಕಿಯನ್ನು ಹಾಕಿದರೆ ಭತ್ತ ಬೆಳೀತಿದೇನು ಅಂದರೆ ಇಲ್ಲ. ಮತ್ತು ಮ್ಯಾಲಿರೋ ಒಟ್ಟಿನಿಂದ ಬೆಳೀತಿದ್ದೇನು, ಬರೀ ಒಟ್ಟು ಹಾಕಿದ್ರೆ ಬೆಳೀತಿದ್ದೇನು ಅಂದರೆ ಇಲ್ಲ. ಎರಡೂ ಬೇಕು. ಅದಕ್ಕೆ ಇಲ್ಲಿ ಬ್ರಹ್ಮ ಮಾಯೆ ಅನ್ನುವಂಥದ್ದು, ಮಾಯೆ ಅನ್ನುವಂಥದ್ದು ಒಟ್ಟು, ಬ್ರಹ್ಮ ಅನ್ನುವಂಥದ್ದು ಅಕ್ಕಿ. ಆ ಅಕ್ಕಿ ಎರಡನ್ನು ಕೂಡಿದಾಗ ಅದು ಬೆಳೆ ಆಗ್ತದೆ ಹೊರತಾಗಿ ನಾವು ಬರೀ ಅಕ್ಕಿಯನ್ನು ಭೂಮಿಗೆ ಹಾಕ್ತೀವಿ ಅಂದ್ರೂ ಕೂಡ ಬೆಳೆ ಬರೋಂಗಿಲ್ಲ. ಬರೀ ಒಟ್ಟು ಹಾಕ್ತೀನಿ, ಅಕ್ಕಿ ಮೇಲೆ ತೌಡು ಹಾಕ್ತೀನಿ ಅಂದರೂ ಕೂಡ ಅದು ಬೆಳೆ ಬರೋಂಗಿಲ್ಲ. ಇವೆರಡು ಭತ್ತ ಮತ್ತು ಮೇಲ್ಗಡೆ ಇರುವಂಥ ಒಂದು ಅಕ್ಕಿ ಮತ್ತು ಮೇಲ್ಗಡೆ ತೌಡು ಇರ್ತದಲ್ಲ ಭತ್ತ, ಅದ್ರ ಸಮೇತ ಬಿತ್ತಿದಾಗ ಮಾತ್ರ ಅಲ್ಲಿ ಬೆಳೆ ಬರ್ತದೆ. ಕೇವಲ ಬ್ರಹ್ಮದಿಂದನೂ ಅಲ್ಲ, ಕೇವಲ ಮಾಯಿಂದನೂ ಅಲ್ಲ. ಕೇವಲ ಬ್ರಹ್ಮದಿಂದನೂ ಬೆಳೆ ಬರೋಂಗಿಲ್ಲ,
ಕೇವಲ ಮಾಯೆಯಿಂದ ಕೂಡ ಬರೋಂಗಿಲ್ಲ. ಅಂದ್ರೆ ಈ ಬ್ರಹ್ಮ ಮಾಯೆ ಇದರಿಂದನೇ ಸರ್ವ ಪ್ರಪಂಚ ಉತ್ಪನ್ನ ಆಗ್ಯದಂತ ತಿಳ್ಕೊಬೇಕು ನೋಡಪ್ಪ. ಇವೆರಡರಿಂದನೇ ಆಗಿರುವಂಥದ್ದು, ಆದರೂ ಒಂದರಿಂದ ಆಗಿರುವಂಥದ್ದಲ್ಲ. ಬ್ರಹ್ಮ ಮತ್ತು ಮಾಯೆ ಇವೆರಡರಿಂದನೇ ಜಗತ್ತು ಉತ್ಪನ್ನ ಆಗ್ಯದ. ಜಗತ್ತು ಜೀವ ಈಶಾದಿ ಭೇದದಿಂದ ಪ್ರಪಂಚ ಅನೇಕ ಆಗ್ಯದ ನೋಡ್ರಿ. ಜಗತ್ತಂತ ತೋರಿತು, ಜೀವ ಅಂತ ತೋರಿತು, ಪ್ರಪಂಚ ಅಂತ ತೋರಿತು. ಈಶಾದಿ ಎಲ್ಲ ದೇವತೆಗಳು, ದೇವತೆಗಳು ತೋರಿತು. ಆದರೆ ಬ್ರಹ್ಮ ಭಾಳ ಅದಾವೇನು? ಒಂದೇ ಬ್ರಹ್ಮ ಇರುವಂಥದ್ದು, ಏಕವಾಗಿರುವಂಥದ್ದು. ಈ ಏಕವಾದಂಥ ಬ್ರಹ್ಮವು ಅನೇಕವಾಗೋದು ಅಂತ ಹೇಳಿದ್ರೆ ಅಲ್ಲಿ ವಿಕಾರತ್ವ ಬರ್ತದ. ಇಲ್ಲಂತ ಹೇಳಿದ್ರೆ ಪ್ರಪಂಚವು ಉತ್ಪತ್ತಿ ಆಗೋದಿಲ್ಲಂತ ಶಂಕೆ ಬರ್ತದೆ. ಯಾಕಂತಂದ್ರೆ ಈ ಜೀವ ಈಶ್ವರ ಏನದಾವ ಜಗತ್ತು, ಈ ಪ್ರಪಂಚ ಅನೇಕಾಗಿ ತೋರ್ತದೆ. ಇರುವಂಥದ್ದು ಬ್ರಹ್ಮ ಒಂದೇ ಅದ. ಈ ಬ್ರಹ್ಮವು ಅನೇಕವಾಗಿ ಆದಂತ ಹೇಳಿದ್ರೆ, ಏಕವಾದಂಥ ಬ್ರಹ್ಮ ಅನೇಕ ರೂಪವಾಗಿ ತೋರ್ತದಂತ ಹೇಳಿದ್ರೆ ಇದಕ್ಕೆ ವಿಕಾರತ್ವ ಬರ್ತದೆ. ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚವೇ ಉತ್ಪತ್ತಿ ಆಗೋದಿಲ್ಲ. ಇವು ವಿಕಾರ ಆದಾಗ ಪ್ರಪಂಚ ಉತ್ಪತ್ತಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಈ ಪ್ರಪಂಚ ಉತ್ಪತ್ತಿ ಆಗಿಲ್ಲ ಅಂತ ಅಂದ್ಕೊಳ್ಬೇಕಾಗ್ತದೆ ಅಂತ ಈ ರೀತಿ ಸಂಶಯ ಬಂದರೆ ಅದಕ್ಕೆ 8ನೇ ನುಡಿಯಲ್ಲಿ ಹೇಳ್ತಾರೆ ಅವರು. ಯಾವ ರೀತಿ ತಿಳಿಯಲ್ಲ ಆಧಾರ ಒಪ್ಪು ಉಳಿಮೆಯೊಂದು ಒಂದು ಆಧೇಯದೋಳು ತೋರ್ಪ ಉಪಾಧಿಯಂ ಜಗಜ್ಜೀವ ಈಶ ಕುಳವಾದುದೆಂದೆನಿಸಿ ಮೆರೆಯುವುದು ಅಂತ ಹೇಳ್ತಾರೆ. ತಿಳಿಯಲ್ ಅಂದರೆ ವಿಚಾರ ಮಾಡಲು, ಆಧಾರ ಒಪ್ಪ ಅಂದರೆ ಆಶ್ರಯವಾಗಿದ್ದಂಥ, ಉಳಿಮೆಯೊಂದು ಅಂದರೆ ನಾಶರಹಿತವಾದಂಥ ಒಂದೇ ಬ್ರಹ್ಮ ಇರುವಂಥದ್ದು. ಅಧೇಯ ಅಂದ್ರೆ ಅದು ಆಶ್ರಿತವಾದಂಥ ಮಾಯೆ. ಅಧೇಯವಾದಂಥ ಮಾಯೆ, ಅಧೇಯ ಅಂತಂದ್ರೆ ಬ್ರಹ್ಮನಿಗೆ ಆಶ್ರಿತವಾಗಿರುವಂಥದ್ದು. ಈ ವಿಶುದ್ಧ ಅಂದ್ರೆ ಸತ್ವ ಸ್ವರೂಪವಾದಂಥ ಮಾಯೆ ಅಂತಲೂ. ಈ ಮಾಯೆ ಹೆಂಗದಂತಂದ್ರೆ ಇದು ಶುದ್ಧವಾದಂಥ ಸತ್ವ ಸ್ವರೂಪವಾದಂಥ ಮಾಯೆ ಅಂತಲೂ, ಮಲಿನ ಸತ್ವ ಸ್ವರೂಪವಾದಂತಹ ಅವಿದ್ಯೆ ಅಂತಲೂ ಅಲ್ಲ. ಇಲ್ಲಿ ಶುದ್ಧವಾದಂಥ ಮಾಯೆ ಮತ್ತು ಇಲ್ಲೇನಾದ್ರೆ ಮಲಿನತ್ವದಿಂದ ಕೂಡಿದಂಥ ಈ ಒಂದು ಅವಿದ್ಯೆ, ಈ ತಮ ಪ್ರಧಾನ ರೂಪವಾದಂಥ ಪ್ರಕೃತಿ. ಇವು ಮೂರು ನೋಡ್ರಿ. ಈ ಮೂರು ವಿಧವಾದ ಬೇರೆ ವಿಧದಿಂದ ಮೂರು ಬೇರೆ ಬೇರೆ ಬೇರೆಯಾಗಿ ತೋರ್ತಾವೆ. ಯಾವುದು ಇಲ್ಲಿ ಮಾಯೆ, ಅವಿದ್ಯೆ ಮತ್ತು ಪ್ರಕೃತಿ, ಇವು ಮೂರು ತೋರ್ತಾವೆ. ಆಧಾರವಾದ ಬ್ರಹ್ಮ ಈ ಶುದ್ಧವಾದಂಥ ಸತ್ವ ಸ್ವರೂಪವಂಥ ಮಾಯೆಯಲ್ಲಿ ಪ್ರತಿಬಿಂಬಿಸ್ತದೆ. ಆಧಾರವಾಗಿರುವಂಥ ಈ ಬ್ರಹ್ಮದ ಒಂದು ಪ್ರತಿಬಿಂಬ ಎಲ್ಲಿ ಬಿತ್ತು? ಶುದ್ಧವಾದಂಥ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಇದು ಈಶ್ವರ ಅಂತ ಅನಿಸ್ಕೊಂಡ್ರೆ. ಅರ್ಥ ಆಯ್ತಲ್ಲ? ಈಶ್ವರ ಅಂತ ಅನಿಸ್ಕೊಂಡು ಈ ಮಾಯೆ ಏನು ಗೊತ್ತಾ, ಈ ವಿಶುದ್ಧ ಸತ್ವ ಸ್ವರೂಪವಾದಂತಹ ಈ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಏನಾದ್ರೆ ಸರ್ವಜ್ಞತ್ವಾದಿ ಅಂದ್ರೆ ಇಲ್ಲಿ ಎಲ್ಲ ಒಂದು ತಿಳಿಯುವಂಥದ್ದು, ಸತ್ತು ಚಿತ್ತು ಎಲ್ಲವನ್ನು ಅರಿಯುವಂಥ ಗುಣಗಳಿಂದ ಕೂಡಿಕೊಂಡು ಈತ ಈಶ್ವರ. ಅದಕ್ಕೆ ಈ ಜಗತ್ತಿನ ಸೃಷ್ಟಿ ಕೆಲಸ ಎಲ್ಲ ಈತನಿಂದಲೇ ಶುರುವಾಯಿತು. ಇದು ಯಾವುದ್ರ ಜೊತೆ ಕೂಡ್ಕೊಂತು? ಮಾಯೆ ಜೊತೆ ಕೂಡ್ಕೊಂತು. ಶುದ್ಧವಾದಂತಹ ಒಂದು ಬ್ರಹ್ಮನ ನೋಡ್ರಿ, ಶುದ್ಧವಾದಂತಹ ಒಂದು ಬ್ರಹ್ಮನ ಬಿಂಬ ಈ ಶುದ್ಧವಾದಂಥ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಈಶ್ವರನ ಅನಿಸ್ಕೊಂಡು ಈ ಜಗತ್ತಿನ ಸಕಲ ಕಾರ್ಯಗಳು ಇಲ್ಲಿ ನಡೆದು ಅಥವಾ ಎಲ್ಲವನ್ನು ತಿಳಿಯುವಂಥ ಶಕ್ತಿ, ಎಲ್ಲವನ್ನು ಮಾಡುವಂಥ ಶಕ್ತಿ ಎಲ್ಲ ಇದಕ್ಕೆ ಬಂತು. ಅದಕ್ಕೆ ಈತ ಈಶ್ವರನೆನಿಸಿ ತತ್ಪದಾರ್ಥ ರೂಪ ಆಗಿರುವಂಥದ್ದು. ತತ್ವಮಸಿ ವಾಕ್ಯದಲ್ಲಿ ತತ್ವಕ್ಕೆ ಇದು ರೂಪವಾಗಿರುವಂಥದ್ದು. ಮತ್ತು ಇದೇ ಬ್ರಹ್ಮ ಮಲಿನ ಸತ್ವ ಸ್ವರೂಪವಾದಂಥ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಇದು ಜೀವಾತ್ಮ ಅನ್ಸ್ಕೊಂಡ್ಬಿಟ್ಟ. ಇದೇ ಬ್ರಹ್ಮಂದೇ ಪ್ರತಿಬಿಂಬ. ಅಲ್ಲಿ ಜೀವಾತ್ಮ ಅನ್ಸ್ಕೊಂಡ, ಅದೇ ಪ್ರತಿಬಿಂಬ ಮಲಿನತ್ವದಲ್ಲಿ ಪ್ರತಿಬಿಂಬಿಸಿ ಅದು ಅವಿದ್ಯೆ ಅನ್ಸ್ಕೊಂಡ್ಬಿಡ್ತು. ಯಾಕಂತಾರೆ ಅಲ್ಲಿ ಏನು ಅನ್ಸ್ಕೊಂಡ, ಈ ಮಲಿನ ಸತ್ವ ಸ್ವರೂಪದಲ್ಲಿ, ಈ ಮಲಿನ ಸತ್ವ ಸ್ವರೂಪವಾದಂಥ ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈತ ಜೀವಾತ್ಮ ಅನ್ಸ್ಕೊಂಡ. ಈತನ ಸಣ್ಣವನು, ನಾ ದೊಡ್ಡವನು, ನಾ ಸಾಯ್ತೀನಿ, ನಾ ಊಟುತ್ತೀನಿ ಅಂದರೆ ಕಿಂಚಿಜ್ಞತ್ವಾದಿಗಳಿಂದ ಕೂಡಿದ ಈತ. ಇದೇ ಪರಬ್ರಹ್ಮನ ಒಂದು ಸ್ವರೂಪನೇ. ಅದಕ್ಕಿಂತ ಯಾವುದಕ್ಕದ ಪದಾರ್ಥಕ್ಕೆ ರೂಪ ಅದನ್ನು ನೋಡ್ರಿ. ತತ್ ಪದಾರ್ಥಕ್ಕೆ ರೂಪ ಆದಂಥ ಈಶ್ವರ,
ಪದಾರ್ಥಕ್ಕೆ ರೂಪ ಆದಂಥದ್ದು ಜೀವ. ಅರ್ಥ ಆಯ್ತಲ್ಲ. ಅನಂತರ ಈಗ ಈ ಬ್ರಹ್ಮವೇ, ಇದೇ ಬ್ರಹ್ಮ ಮತ್ತೆ ನೋಡ್ರಿ, ಇದೇ ಬ್ರಹ್ಮನೇ, ಆ ಬ್ರಹ್ಮವೇ ತಮ ಪ್ರಧಾನ ರೂಪವಾದಂಥ ಪ್ರಕೃತಿಯಲ್ಲಿ ಪ್ರತಿಫಲಿಸಿ ಜಗದ್ರೂಪವಾಗಿರುವಂಥ ಅಂದರೆ ಸದ್ರೂಪದಿಂದ, ಇದೇ ಬ್ರಹ್ಮವೇ ತಮ ಪ್ರಧಾನ ರೂಪ ಅಂತ ಪ್ರಕೃತಿಯಲ್ಲಿ ಅಂದ್ರೆ ಸದ್ರೂಪದಿಂದ ಅದು ಪ್ರತಿಫಲಿಸಿ ಜಗದ್ರೂಪ ಆಯ್ತದೆ, ಎಲ್ಲ ಕಡೆ ಇರುವಂಥದ್ದು. ಅಂದ್ರೆ ಉಪಾಧಿಗಳ ತಾರತಮ್ಯದಿಂದ, ಉಪಾಧಿಗಳ ತಾರತಮ್ಯ. ಈಗ ನೋಡ್ರಿ, ಬೈಲು ಐತೆ, ಬೈಲು ಒಳಗಡೆ ಒಂದು ಗುಡಿಸಲ ಆಯಿತು, ಒಂದು ಮಠ ಆಯಿತು, ಒಂದು ಮನೆ ಆಯಿತು, ಹೌದಲ್ಲ. ಅದ್ರಂಗ ಇಲ್ಲಿ ಕೂಡ ಈ ಒಂದು ಪ್ರಕೃತಿಯಲ್ಲಿ ಪ್ರತಿಬಿಂಬಿಸಿ ಜಗದ್ರೂಪ ಆಯಿತು. ಇದೇ ನಿನ್ನ ಪ್ರತಿಬಿಂಬನೆ, ಬ್ರಹ್ಮದ ಒಂದು ಪ್ರತಿಬಿಂಬನೆ ಜಗದ್ರೂಪ ಆಯಿತು. ಅಂದರೆ ಉಪಾಧಿಗಳ ತಾರತಮ್ಯದಿಂದ ಈ ಬ್ರಹ್ಮದ ಸತ್ತು, ಚಿತ್ತು, ಆನಂದ ಈ ಮೂರಕ್ಕೆ ವಿಶುದ್ಧ ಮಾಯು ಪಾತ್ರ ಆಗಿರುವಂಥದ್ದು. ಈ ಶುದ್ಧವಾದಂಥ ಮಾಯೆ ಸತ್ತು, ಬ್ರಹ್ಮದ ಒಂದು ಸತ್ತು, ಚಿತ್ತು, ಆನಂದ ಈ ಮೂರಕ್ಕೆ ವಿಶುದ್ಧ ಮಾಯೆ ಪಾತ್ರವಾಗಿರುವಂಥದ್ದು. ಅಂದರೆ ಈ ಉಪಾಧಿಗಳ ಮೂಲಕ ತೋರಿದಂಥದ್ದು ಸತ್ತು, ಚಿತ್ತು, ಆನಂದ. ಇದಕ್ಕೆ ಮಾಯೆ ಮುಖ್ಯವಾಗಿರುವಂಥದ್ದು, ಮಾಯೆಯಿಂದನೇ ಇಷ್ಟೆಲ್ಲ ತೋರಕತ್ತಿರುವಂಥದ್ದು. ಮತ್ತು ಸತ್ತು, ಚಿತ್ತು ಇವೆರಡಕ್ಕೆ ಈ ಮಲಿನ ಸತ್ವದಿಂದ ಕೂಡಿದಂಥದ್ದು ಅವಿದ್ಯೆ, ಇದು ಪಾತ್ರ ಆಗಿರುವಂಥದ್ದು. ಸತ್ತು ಮತ್ತು ಚಿತ್ತು, ಈ ಮಲಿನ ಸತ್ವ ಅವಿದ್ಯೆಯು ಈ ರೀತಿ ಪಾತ್ರ ಆಗಿರುವಂಥದ್ದು. ಮತ್ತು ಸದ್ರೂಪಕ್ಕೆ ಎಲ್ಲ ಕಡೆ ಇರುವಂಥದ್ದಕ್ಕೆ ಅದಕ್ಕೆ ಮಾತ್ರ ಈ ಪ್ರಕೃತಿ ಪಾತ್ರ ಆಗ್ಯದ. ಇದು ಪ್ರಕೃತಿ. ಅದಕ್ಕೆ ಈ ರೀತಿ ವಿಚಾರ ಮಾಡಿ ನೋಡಿದರೆ ಎಲ್ಲ ಲಕ್ಷಣಗಳು ಎಲ್ಲದರಲ್ಲೂ ಐತಿಪ್ಪ ಅಂತ ಹೇಳ್ತಾರೆ. ಮತ್ತು ಈ ರೀತಿ ಉಪಾಧಿಯ ಮೂಲಕ ಈ ಬ್ರಹ್ಮ ಹೆಂಗೆ ಅನಿಸ್ತದ, ಜೀವ ಅಂತ ಅನಿಸ್ಕೊಂತು, ಈಶ್ವರ ಅಂತ ಅನಿಸ್ಕೊಂತು, ಈ ಜಗತ್ತು ಅಂತ ಅನಿಸ್ಕೊಂತು. ಭಾಳಷ್ಟು ಸೂಕ್ಷ್ಮದ. ಅದಕ್ಕೆ ಸೂಕ್ಷ್ಮ ಮನಸ್ಸೇ ಇರಬೇಕು, ಇದಕ್ಕೆ ತಿಳಿ ಮನಸ್ಸಿರ್ಬೇಕು. ಯಾವಾಗ ನೀರು ಭಾಳಷ್ಟು ಗಾಢ ಇತ್ತು ಅಂತಂದ್ರೆ ಅಲ್ಲಿ ತಳ ಕಾಣಂಗಿಲ್ಲ, ಹೌದಲ್ಲ. ಕೆಳಗೆ ಆಕಾಶ ತಳ ಇರ್ತದಲ್ಲ, ಅದು ಕಾಣಂಗಿಲ್ಲ. ಗಾಢ ನೀರಿದ್ವು ಅಂದರೆ ಅವು ತಿಳಿ ಆಗಬೇಕು. ಮತ್ತು ನೀರು ಹಿಂಗೆ ಒಯ್ದಾಡ್ತಾ ಇದ್ವು ಅಂದ್ರೆ ಅಲ್ಲಿ ಕೂಡ ಅದು ತಳ ಕಾಣಂಗಿಲ್ಲ. ನೀರು ಶಾಂತ ಆಗಬೇಕು, ಆ ನೀರು ತಿಳಿ ಆಗಬೇಕು. ಆವಾಗ ನಿಂತಲ್ಲೇ ನಿಂತಿರಬೇಕು, ತಿಳಿನೂ ಇರ್ಬೇಕಂದಾಗ ಅದ್ರ ತಳ ಚೆಂದ ಕಾಣಿಸ್ತದಲ್ಲ. ಅದ್ರಾಗ ತಿಳಿಯಾದ ನೀರು ಇರಬೇಕು, ತಿಳಿಯಾದಂಥ ಮನಸ್ಸು ಇರಬೇಕು ನೋಡ್ರಿ ಇಲ್ಲಿ. ಅಂದರೆ ಚೆಂದ ಆಗ್ತದೆ. ಇದೇನಾಗ್ತದ, ಈ ರೀತಿ ಮಾಯೋಪಾಧಿ ಮೂಲಕ ಬ್ರಹ್ಮವು ಜೀವ, ಈಶ್ವರ, ಜಗತ್ತು ಆಗ್ಯದೇನೋ ಅನ್ನುವಂತೆ ತೋರ್ತದೆ. ಇದರಿಂದ ಈ ಉಪಾಧಿ ಮೂಲಕ ಇವೆಲ್ಲ ತೋರ್ತಾವೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ತೊಂಪದದ ಲಕ್ಷಣ ಆದಂತಹ ಪ್ರತ್ಯೇಗಾತ್ಮ, ತೊಂಪದ ಲಕ್ಷ್ಯ ಆಗಿರುವಂಥವನ್ನ ಯಾರು, ಪ್ರತ್ಯೇಗಾತ್ಮ. ತತ್ಪದ ಲಕ್ಷ್ಯವಾದಂಥ ಬ್ರಹ್ಮದೊಡನೆ ಅಭೇದವಾಗಿಯೇ ಇರುವಂಥವನಿವ. ಈ ಮಲಿನತ್ವ ಒಂದು ಅವಿದ್ಯೆಯಲ್ಲಿ ಕೂಡ್ಕೊಂಡದಕ್ಕಿಂತ ಜೀವಾತ್ಮ ಅಂದ್ಕೊಂಡಿದ್ದಾನ. ಲಕ್ಷ್ಯದಲ್ಲಿ ನೋಡಿದ್ರೆ ಈತನ ಸ್ವರೂಪ, ಪ್ರತ್ಯೇಗಾತ್ಮನ ಸ್ವರೂಪ ಮತ್ತು ಯಾರು ಬ್ರಹ್ಮನ ಸ್ವರೂಪ ಎರಡೂ ಒಂದೇ ಇರುವಂಥದ್ದು. ಅದಕ್ಕೆ ತತ್ಪದದ ಲಕ್ಷ್ಯವಾದಂಥದ್ದು ತೊಂಪದದ ಪ್ರತ್ಯೇಗಾತ್ಮನು ತತ್ಪದದ ಲಕ್ಷ್ಯವಾದಂಥ ಬ್ರಹ್ಮದೊಡನೆ ಅಭೇದವಾಗಿ ಇರುವಂಥದ್ದು ಒಂದೇ ಅದ. ಯಾಕಂದ್ರೆ ತನ್ನ ಆಶ್ರಿತವಾದಂಥ ಅಜ್ಞಾನದಿಂದ, ತನಗೆ ಆಶ್ರಿತವಾಗಿರುವಂಥದ್ದು ಯಾವುದು, ಅಜ್ಞಾನ. ಇದರಿಂದ ಇರುವಂಥದ್ದು ಶುದ್ಧವಾದಂಥ ಬ್ರಹ್ಮ, ಪರಬ್ರಹ್ಮ ಸ್ವರೂಪನೇ ಅದನ್ನು. ಆದ್ರೆ ಇದಕ್ಕೆ ಆಶ್ರಿತವಾದಂಥದ್ದು ಅಜ್ಞಾನದಿಂದ ಈ ಜೀವತ್ವ, ಈಶ್ವರತ್ವ, ಜಗತ್ತು ಇವು ಮೂರು ಹೆಂಗದು ಕಲ್ಪಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಕಲ್ಪನೆಯಿಂದಾಗಿದೆ ಜಗತ್ತು, ಹೆಂಗಾಗ್ಯದ, ಕಲ್ಪನೆಯಿಂದಾಗ್ಯದ. ಅದರಿಂದ ಇದು ವ್ಯಾಪಕವಾದಂಥ ಬ್ರಹ್ಮ, ಇಲ್ಲಿ ಈಶ್ವರ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅಂತ ತೋರಕತ್ಬಿಟ್ಟದ. ಈ ಭಾಳ ಪರಿಪೂರ್ಣವಾಗಿಂಥ ಬ್ರಹ್ಮ ಐತ. ಇದ್ರ ಸಲುವಾಗಿ, ಈ ಉಪಾಧಿಗಳಿಂದ ಸಲುವಾಗಿ ನೋಡ್ರಿ, ಈಗ ಮನೆ ಐತೆ, ಮನೆ ಒಳಗೆ ಇಷ್ಟೇ ಬೈಲದ, ಅದು ಗುಡಿಸಲೈತೆ ಅಷ್ಟೇ ಇರ್ತದೆ, ಮಠ ಐತೆ ಅಷ್ಟೇ ಇರ್ತದೆ. ನಮಗೇನಾಗ್ಯದ,
ಇಷ್ಟೇ ಐತೇನಪ್ಪ ಬೈಲು, ನಮ್ಮ ಮನೆಗೆ ಇಷ್ಟು ಬೈಲು ಐತ್ರಿ ಅಂದ್ಕೊಳ್ತೀವಿ, ಅವ್ರ ಮನೆಗೆ ಇಷ್ಟು ಬೈಲು ಅಂತ. ಯಾಕೆ ಯಾವುದರಿಂದ ತೋರಕತ್ತಿದ? ಉಪಾದಿಯಿಂದ ತೋರಕತ್ತ. ಅದೇ ರೀತಿ ಕೂಡ ಈ ಅಜ್ಞಾನದಿಂದ ತನ್ನಲ್ಲಿ ತನ್ನ ಆಶ್ರಿತವಾಗಿರುವಂಥದ್ದು, ನಿನ್ನ ಸ್ವರೂಪಕ್ಕೆ ಆಶ್ರಿತವಾಗಿರುವಂಥದ್ದು ಈ ಮಾಯೆ ಅಂದ್ರೆ ಇದರಿಂದ ಏನಾಗ್ಯದಪ್ಪ ಅಂದ್ರೆ ಅಜ್ಞಾನದಿಂದ, ಇಲ್ಲಿ ಆಶ್ರಿತವಾದಂಥ ಅಜ್ಞಾನದಿಂದ ಜೀವತ್ವ, ಈಶ್ವರತ್ವ ಮತ್ತು ಜಗತ್ತು ಈ ಮೂರು ಕಲ್ಪಿಸಲ್ಪಟ್ಟಿದೆ, ಅಂದರೆ ಕಲ್ಪಿತ ಆಗಿದಾವ. ಅದರಿಂದ ವ್ಯಾಪಕವಾದಂಥ ಬ್ರಹ್ಮ, ಪರಿಪೂರ್ಣವಾಗಿರುವಂಥ ಬ್ರಹ್ಮ ಸ್ವಲ್ಪ ಸ್ವಲ್ಪ ಅದಾನೇನು ಅಂತ ನಮಗೆ ತೋರ್ತದೆ. ಸ್ವಲ್ಪ ಇಲ್ಲೇ ಅದಾನೇನು. ಈಗ ನೋಡ್ರಿ, ನಾವು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಬೆಂಗಳೂರು ಅಂತ ಕೆಲವು ಅಲ್ಲಿ ಒಂದು ಆರ್ಚಿನಲ್ಲಿ ಬರೆದಿರ್ತಾರೆ, ಇದು ಗುಲ್ಬರ್ಗ ವ್ಯಾಪ್ತಿ ಮುಗೀತು, ಇದು ರಾಯಚೂರು ವ್ಯಾಪ್ತಿ ಮುಗೀತು. ನಮಗೆ ಅಲ್ಲಿ ಏನಾಗ್ಯದ, ಇಷ್ಟಿಷ್ಟು ಹಾಕ್ಕೋತೀವಿ, ಆಯ್ತಪ್ಪ ಗುಲ್ಬರ್ಗ ಇಷ್ಟೇ ಐತೆ, ರಾಯಚೂರು ಇಷ್ಟೇ ಐತೆ, ಬಳ್ಳಾರಿ ಇಷ್ಟೇ ಐತೆ ಅಂತ ನಾವು ಹಿಂಗೆ ತೊಗೊಂಡು ಹೋದಾಗ ನಮಗೆ ಪರಿಚಿನ್ನತ್ವ ಭಾವ ಬರ್ತದೆ. ಇಷ್ಟಿಷ್ಟೇ ಐತಪ್ಪ, ಇದು ಗುಲ್ಬರ್ಗ ಇಷ್ಟೇ ಐತೆ, ರಾಯಚೂರು ಇಷ್ಟೇ ಐತೆ ಅಂತ ಅನ್ನುವಂಥ ಭಾವ. ವಿಚಾರ ಮಾಡಿದ್ರೆ ಐತೇನು? ಇಲ್ಲ. ಅದನ್ನು ನಾವು ಉಪಾಧಿಯಿಂದ ಹಿಂಗೆ ಗೆರಿ ಹಾಕ್ಕೊಂಡೀವಿ ಅಷ್ಟೇ. ಅದನ್ನು ತೆಗೆದು ಹಾಕಿದಾಗ ಯಾವುದು ಗುಲ್ಬರ್ಗನೂ ಬೇರೆ ಇಲ್ಲ, ರಾಯಚೂರು ಬೇರೆ ಇಲ್ಲ, ಯಾವ ಊರುಗಳು ಬೇರೆ ಇಲ್ಲ, ಎಲ್ಲ ಇರುವಂಥದ್ದು ಒಂದೇ ಭೂಮಿ ಅದು, ಒಂದೇ ಆಕಾಶ ಅದು. ಆದರೆ ನಮಗೇನಾಗಿದ್ದಾವ, ಇದಿಷ್ಟೇ ಇದಿಷ್ಟೇ ಆದಂಥ ಪರಿಚಿನ್ನತೆಯಿಂದ ನೋಡ್ತಾ ಇದ್ದೀವಿ ನಾವು. ಆದ್ರೆ ಹಂಗೆ ಐತೇನಂದ್ರೆ ನಿಜವಾಗಿ ವಿಚಾರ ಮಾಡಿದ್ರೆ ಅದು ಯಾವುದೂ ಇಲ್ಲ. ಅದಕ್ಕೆ ವ್ಯಾಪಕವಾದಂಥ ಬ್ರಹ್ಮ ಇಲ್ಲಿ ಏನು ಕಾಣಕತ್ತೇನಂದ್ರೆ, ಇಲ್ಲಿ ಜೀವಾತ್ಮ, ಶಿವ, ಜಗತ್ತು ಅಂತ ಈ ರೀತಿ ಕಲ್ಪಿಸಲ್ಪಟ್ಟಿರುವಂಥದ್ದು. ಅದರಿಂದ ವ್ಯಾಪಕವಾದಂಥ ಬ್ರಹ್ಮ ಏನಾಗ್ತದೆ, ಪರಿಚಿನ್ನತೆಯಿಂದ ಇಟ್ಟಿಟ್ಟಿಟ್ಟಿಟ್ಟು ಆದೇನೋ ಅಂತ ತೋರ್ದಂಗೆ ಆಗ್ತದೆ. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದ್ರೆ ಬ್ರಹ್ಮವು ತನ್ನ ಒಂದು ಮಹಿಮೆಯಲ್ಲಿಯೇ ತಾನದ, ಅಂದರೆ ಅದು ಪರಿಪೂರ್ಣವಾಗಿ ಅದು ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಯಾವುದಿಲ್ಲ, ಅದು ಹೆಂಗೆ ತನ್ನ ಮಹಿಮೆಯಲ್ಲಿರ್ಬೇಕಾದ್ರೆ ಹಂಗೆ ಆದದು. ಅಂದ್ರೆ ಕಲ್ಪಿತ ಭೇದ ರೂಪದಿಂದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡದೇ ಇದ್ದಾಗ, ಯಾಕಂತಂದ್ರೆ ಇದು ಪರಿಚಿನ್ನತೆ ಅಂತ ತೋರ್ತದೆ. ಈ ಪಾರಮಾರ್ಥಿಕವಾದ ಬ್ರಹ್ಮಕ್ಕೆ ಅದರಿಂದ ನೋಡಿದ್ರೆ ಇದು ಏನು, ಈ ನಿನ್ನ ಸ್ವರೂಪ ಹೆಂಗದ, ಪರಿಪೂರ್ಣವಾಗಿರುವಂಥದ್ದು ಬ್ರಹ್ಮ, ಪರಿಪೂರ್ಣವಾಗಿರುವಂಥದ್ದನ್ನು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಕಲ್ಪಿತ ಭೇದ ರೂಪ ಅಪರಮಾರ್ಥಿಕ ಸಂಸಾರದಿಂದ ಪಾರಮಾರ್ಥಿಕವಾದಂತಹ ಈ ಕಲ್ಪಿತ ರೂಪ, ಈ ಭೇದದಿಂದ ಕೂಡಿದಂಥ ಈ ಜೀವ, ಶಿವ, ಈ ಜಗತ್ತು, ಇಲ್ಲಿ ಇದೆಲ್ಲ ಸಂಸಾರ ಐತಲ್ಲ, ಇವೆಲ್ಲ ಏನು ತೋರ್ತಾವ, ಇವೆಲ್ಲವೂ ತೋರಿದರೂ ಕೂಡ ಪಾರಮಾರ್ಥಿಕವಾದಂತಹ ಈ ಬ್ರಹ್ಮಕ್ಕೆ ಯಾವ ಹಾನಿಯೂ ಇಲ್ಲ. ಉಪಾದಿಯಿಂದ ಇವೆಲ್ಲ ಗದ್ದಲ ಆಗಿದಾವೆ, ಉಪಾದಿಯಿಂದ ಇವೆಲ್ಲ ತೋರ್ತಾವಂದ್ರೂ ಕೂಡ ನಿನ್ನ ಮಹಿಮೆಯಲ್ಲೇ ಯಾಕಂದ್ರೆ ನಿನ್ನ ಸ್ವರೂಪದ ಮಹಿಮೆ ಹೆಂಗೈತೆ ಅಂದರೆ ತನ್ನ ಮಹಿಮೆಯಲ್ಲೇ ತಾನಿರ್ತದೆ ಆ ಬ್ರಹ್ಮ. ಅದಕ್ಕೆ ಬೇರೆ ಏನು ತೋರಿದರೂ ಕೂಡ, ಏನು ವ್ಯವಹಾರ ನಡೆದರೂ ಕೂಡ ಈ ಬ್ರಹ್ಮನಿಗೆ ಯಾವ ಹಾನಿಯೂ ಇರೋಂಗಿಲ್ಲ. ಅದಕ್ಕೆ ಅಜ್ಞಾನವು ಅನಾದಿ ಭಾವರೂಪ ಆಗಿದ್ದರೂ ಕೂಡ, ಅದು ಅಜ್ಞಾನ ಹೆಂಗಂದ್ರೆ ಅನಾದಿಯಾಗಿರುವಂಥದ್ದು, ಅದು ಯಾವಾಗಲೂ ಇರುವಂಥದ್ದು ಅಂತ ಅಂದರೂ ಕೂಡ ಅದು ಜ್ಞಾನದಿಂದ ನಾಶ ಆಗ್ತದೆ. ಅಜ್ಞಾನ ಹಂಗೆ ಇರ್ತದೆ ರೀ, ಮೊದಲಿಂದ ಅಜ್ಞಾನ ಯಾವಾಗ ಅನಾದಿ ಕಾಲದಿಂದ ಬಂದದ ಹಾಗೆ ಇರ್ತದೆ ಅಂತ ಅನ್ನೋಕ್ಕಾಗಂಗಿಲ್ಲ. ಏನಾಗ್ತದೆ, ಅದು ಅಜ್ಞಾನದಿಂದ ನಾಶ ಆಗ್ತದೆ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಅದರಿಂದ ಯಾವ ದೋಷ ಇಲ್ಲಪ್ಪ ಅಂತ ಹೇಳ್ತಾರವ್ರು. ಯಾಕಂದ್ರೆ ಈ ಬ್ರಹ್ಮ ಇರುವಂಥದ್ದು ಒಂದೇ, ಅದಕ್ಕೆ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಹೇಳುವಂಥದ್ದು, ಒಬ್ಬನೇ ಇರುವಂಥದ್ದು ಒಂದೇ ಬ್ರಹ್ಮ. ಈಗ ನಾವು ಭಾಳಷ್ಟು ಮಣಿಗಳು ಹಾಕ್ತೀವಲ್ಲ, ಕೊಳ್ಳಾಗ ಸರಗಳು ಹಾಕ್ಕೋತೀವಿ, ಭಾಳಷ್ಟು ಮಣಿಗಳು ಅದಾವೆ. ಮಣಿಗೆ ಏನದ, ಅದಕ್ಕೆ ಆಧಾರವಾಗಿರುವಂಥದ್ದು ದಾರ ಒಂದೇ ಇರೋದು, ಭಾಳ ಅದಾವ ಒಂದು ದಾರಗಳು, ಅದ್ರ ಮಣಿಗಳು ಭಾಳ ತೋರ್ದಂಗೆ ಆಕತ್ತೆ. ವಿಚಾರ ಮಾಡಿ ನೋಡಿದ್ರೆ ದಾರ ಒಂದೇ ಇರುವಂಥದ್ದು. ಅದಕ್ಕೆ ಜಗತ್ತು ಉಪಾದಿಯಿಂದ ಭಿನ್ನ ಭಿನ್ನವಾಗಿ ತೋರ್ತಾ ಇದ್ದಾವಂದ್ರೂ ಕೂಡ ಬ್ರಹ್ಮ ಇರುವಂಥದ್ದು ಒಂದೇ ಇರುವಂಥದ್ದು. ಉಪಾದಿಯಿಂದ ಅನೇಕವಾಗಿ ತೋರ್ತದೆ, ಆದರೂ ಕೂಡ ತೋರಿದರೂ ಕೂಡ ಸರದಲ್ಲಿ ಮಣಿಗಳು ಅದಾವ ಅಂತಂದ್ರೆ ಸರಗಳು ಒಡೆದ್ರೇನು, ಮಣದ್ರೇನು, ತೆಗೆದ್ರೇನು, ಆದ್ರೆ ಅದಕ್ಕೆ ಆಧಾರವಾಗಿಂತ ದಾರಕ್ಕೆ ಏನಾರ ಹಾನಿ ಅದೇನು, ಯಾವುದು ಹಾನಿ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ಬ್ರಹ್ಮ ಉಪಾದಿಯಿಂದ ಅನೇಕವಾಗಿ ತೋರುವಂಥದ್ದು, ಅದರ ಸ್ವರೂಪಕ್ಕೆ ಹಾನಿ ಇಲ್ಲ ಒಂದು ಸ್ವಲ್ಪ ಕೂಡ. ಈ ಒಂದು ಉಪಾದಿಯಿಂದ ತೋರಿ ಅನೇಕವಾಗಿ ಕಂಡರೂ ಕೂಡ ಅದರದ್ದು ಒಂದು ಚೂರ ಹಾನಿ ಕೂಡ ಸ್ವರೂಪಕ್ಕಿಲ್ಲ. ಹೆಂಗಂತಂದ್ರೆ ಈ ಸ್ವಪ್ನದಲ್ಲಿ ಸಾಕ್ಷಿ ರೂಪನಾದಂಥ ತಾನು, ನೀನು ಸ್ವಪ್ನದಲ್ಲಿ ಸಾಕ್ಷಿ ರೂಪವಾಗಿರುವಂಥವನೇನು,
ಅನೇಕ ವಿಧವಾದ ಸ್ವಪ್ನ ಪ್ರಪಂಚ ತೋರಿದರೂ ಕೂಡ ನೋಡ್ರಿ, ಮಹಾತ್ಮರು ಒಂದೊಂದಕ್ಕೆ ಎಚ್ಚರಾಗಿಬಿಡ್ತಾರೆ ಭಾಳ. ನಮಗೆ ಇಷ್ಟು ಗುರುಗಳು ಹೇಳ್ತಾರೆ ಅಂದ್ರೆ ನಮ್ಗೆ ಎಚ್ಚರಿಕೆನೇ ಬರೋಂಗಿಲ್ಲ. ಅವ್ರು ಏನೋ ಹೇಳಕತ್ತಾರೆ, ನಾವೇನೋ ಕೇಳ್ತೀವಿ, ಅವ್ರು ಹೇಳ್ದಂಗೆ ಹೇಳ್ತಾರೆ, ನಾವು ಮಾಡಂಗೆ ಮಾಡ್ತೀವಿ. ಒಂದೊಂದು ವಿಚಾರ ಏನು ಹತ್ತಿತ್ತು ಅವರಿಗೆ, ಮೈಗೆ ಹತ್ತಿತ್ತು ನೋಡ್ರಿ. ಹೆಂಗೆ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ರಿಯಾಕ್ಷನ್ ಆಗಿಬಿಡ್ತದ್ರಿ ಅಂತ ನಾವೇನು ಒದ್ದಾಡ್ತಿರ್ತೀವಿ. ಕೆಲವು ಸಲ ಹೆಂಗನ ಮಾಡಿಬಿಡ್ತದ್ರಿ, ಭಾಳ ಸ್ಟ್ರಾಂಗ್ ಅದಾವ್ರಿ ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮರು ಇದನ್ನು ಭಾಳಷ್ಟು ಸ್ಟ್ರಾಂಗಾಗಿ ವಿಚಾರಗಳನ್ನು ತೊಗೊಂಡು ಅದನ್ನು ಸರಿಯಾಗಿ ವಿಚಾರ ಮಾಡಿದರು. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳು ರಮಣ ಮಹರ್ಷಿಗಳಿಗೆ ಹಂಗೆ ಆಯಿತು. ಇನ್ನೂ ಅವರು ಈ ಆಧ್ಯಾತ್ಮದಲ್ಲಿ ಭಾಳ ಸಣ್ಣವರು. ಅವ್ರ ತಂದೆ ತೀರ್ಕೊಂಡಾಗ ಮಲಗಿದಾಗ ಎಲ್ಲ ಜನ ಬಂದಿದ್ದರು, ಬಂಧು ಬಳಗದವ್ರು ಎಲ್ಲರೂ ಬಂದಿದ್ದರು. ಹಿಂಗೆ ಅಂಗಡದಾಗ ಹಾಸ್ಕೊಂಡು ಲೈನಾಗಿ ಮಲಗಿದ್ರು. ರಮಣ ಮಹರ್ಷಿಗಳಿಗೆ ಒಂದು ಕನಸು ಬಿತ್ತು. ಕನಸಿನಲ್ಲಿ ಅವರೇ ಸತ್ತಂಗಾಗ್ಬಿಟ್ಟರು. ಸತ್ತಂಗಾಗ್ಯದ, ಸತ್ತದ್ದನ್ನು ಅವರೇ ನೋಡಕತ್ತಾರೆ. ಕನಸಿನಲ್ಲಿ ಎಲ್ಲರೂ ಬಂಧು ಬಳಗದವ್ರು ಬಂದು ಅಳಾಕತ್ತಾರ, ಎಲ್ಲ ಮಾಡಾಕತ್ತಾರ. ಎಲ್ಲವನ್ನು ತಾನೇ ನೋಡಕತ್ತಾನ. ಸತ್ತದ್ದು ಗೊತ್ತಾಗಕತ್ತದ, ಮಂದಿ ಹತ್ತದ್ದು ಗೊತ್ತಾಗತ್ತದ, ಎಲ್ಲನೂ ಗೊತ್ತಾಗತ್ತದ. ಎಚ್ಚರಿಕೆ ಆಗಿಬಿಡ್ತು. ಎಚ್ಚರಿಕೆ ಆದಮೇಲೆ ಅವ್ರಿಗೆ ಅನ್ನಿಸ್ತು, ಅರೆ ಈ ಕನಸಿನಲ್ಲಿ ನಾನು ಸತ್ತಿದ್ದೆ ನಾನು. ಆದ್ರೆ ಸತ್ತದ್ದನ್ನು ನೋಡಿದಂಥದ್ದು ಯಾವುದು? ಸಾಕ್ಷಿ ರೂಪದಲ್ಲಿ ಒಬ್ಬನು ನೋಡಕತ್ತಿತ್ತು ನೋಡ್ರಿ. ನಾ ಹಿಂಗೆ ಸತ್ತೀನಿ, ಹಿಂಗೆ ಎಲ್ಲ ಗೊತ್ತಾಗಕತ್ತದ. ಅಂದ್ರೆ ಸತ್ತದ್ದು ಯಾವುದು, ಸಾಕ್ಷಿ ರೂಪವಾಗಿ ನಿಂತು ನೋಡೋದು ಯಾವುದು ಅನ್ನುವಂಥದ್ದನ್ನು ಪೂರ್ತಿ ವಿಚಾರ ಮಾಡಿದ್ರು ಅವರು. ವಿಚಾರ ಮಾಡಿ ಕೊನೆಗೆ ಇದನ್ನು ತಿಳ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅವ್ರ ಮನೆ ಬಿಟ್ಟು ತಪಸ್ಸಿಗೆ ಹೋದ್ರು. ಅವರು ಅರುಣಾಚಲಕ್ಕೆ ಹೋದ್ರು. ಅವರು ರಮಣ ಮಹರ್ಷಿ ದೊಡ್ಡ ಮಹಾತ್ಮರೇ ಆದರೂ ಗೊತ್ತಿದೆ ನಿಮಗೆಲ್ಲರಿಗೆ. ಹಾಗಾಗಿ ಮಹಾತ್ಮರು ಒಂದೊಂದು ವಿಚಾರಕ್ಕೆ ಅವರು ಕೆಲವರೆಲ್ಲ ಮಹಾತ್ಮರು ಸಾವಿಗೆ ಹೆದರಿದರು. ಯಾಕಂದರೆ ನಮಗೆ ಕೆಲವೊಂದೊಂದು ಸಲ ಇಂಥವೆಲ್ಲ ಹೆದರಿಕೆ ಬಂದಾಗ ಏನೋ ಮುಂದೆ ಒಂದು ದೊಡ್ಡ ಸಾಧನೆ ಆದಂತ ತಿಳ್ಕೊಬೇಕಾಗ್ತದೆ. ಭಾಳ ಚೆನ್ನಾಗಿ ಬಾಯಲ್ಲಿ ಕೇಳಿದ್ದೀನಿ ನಾನು. ಯಾಕಂದ್ರೆ ಈ ಸಾವು ಅನ್ನುವಂಥದ್ದು ಏನು, ಈ ಮನುಷ್ಯರಿಗೆ ಯಾಕೆ ಬರ್ತದೆ, ಎಲ್ಲಿಗೆ ಹೋಗ್ತಾನೆ ಈ ಮನುಷ್ಯ ಸತ್ತ ಮೇಲೆ, ಆ ಭಯದಿಂದ ಇದನ್ನು ತಿಳ್ಕೊಳ್ಬೇಕು, ಏನಿದೆ ಅಂತ ತಿಳ್ಕೊಬೇಕಂತಾನೆ ದೊಡ್ಡ ಮಹಾತ್ಮರಾಗಿಬಿಟ್ಟಿದ್ದಾರೆ ಕೆಲವರೆಲ್ಲ. ನಮಗೇನಿಲ್ಲ, 4 ಮಂದಿ ಎಷ್ಟೋ ಮಂದಿ ಸಾಯಕತ್ಯಾರ, ಮನೆಗೂ ಸಾಯ್ತಾರೆ, ಹೊರಗೂ ಸಾಯ್ತಾರೆ. ಜಗತ್ತಿನಾಗ ಎಲ್ಲ ಜೀವಿಗಳು ಹುಟ್ಟಕತ್ತೇವೆ, ಸಾಯಕತ್ತೇವೆ. ನಾವು ಒಂದು ಸಲ ಹೋಗೋದ್ರಾಗ ಇದನ್ನು ತಿಳ್ಕೊಬೇಕನ್ನುವಂಥ ಬುದ್ಧಿ ನಮಗೆ ಬರೋಂಗಿಲ್ಲಲ್ಲ. ಇದು ಅಜ್ಞಾನ, ದೊಡ್ಡ ಅಜ್ಞಾನ ಇದು. ಇದನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಿಳ್ಕೊಳ್ಬೇಕನ್ನುವಂಥದ್ದಿಲ್ಲ. ಅದಕ್ಕೆ ಮಹಾತ್ಮರು ಇಲ್ಲಿ ಹೇಳ್ತಾರೆ, ಸ್ವಪ್ನದಲ್ಲಿ ಸಾಕ್ಷಿ ರೂಪವಾದಂಥ ತಾನು ತನಗೆ ಅನೇಕ ರೀತಿಯಿಂದ ವಿಚಿತ್ರವಾದಂಥ ಸ್ವಪ್ನ ತೋರಿದರೂ ಕೂಡ, ಸ್ವಪ್ನ ಪ್ರಪಂಚ ತೋರಿದರೂ ಕೂಡ ಅಲ್ಲಿ ನಿನಗೆ ಅನೇಕತ್ವ ಆಗಂಗಿಲ್ಲ. ಅದು ಒಬ್ಬನೇ ನೀನು ನೋಡುವಂಥವನು. ಅಲ್ಲಿ ಏನು ನೋಡಿದರೂ ಕೂಡ ಒಬ್ಬನೇ. ಭಾಳಷ್ಟು ಆಗ್ತವೆ ಅಂದರೆ ಹಂಗಾಗ್ಬಿಡ. ಯಾಕಂದ್ರೆ ಏನು ಅಲ್ಲಿ ಆದರೂ ಕೂಡ ಅಲ್ಲಿ ನಿನಗೆ ಯಾರಾದರೂ ಬಡಿದ್ರೆ ಏನಾರ ಹಾನಿ ಆದರೂ ಕೂಡ ನಿನಗೇನಾರ ಹಾನಿ ಐತೇನೋ, ಸಾಕ್ಷಿ ರೂಪನಿಗೆ ಏನಾರ ಹಾನಿ ಐತೇನಂದರೆ ಏನಿಲ್ಲ. ಕನಸಿನಲ್ಲಿ ಎಚ್ಚರ ಆದಮೇಲೆ ಹೇಳ್ತೀವಿ, ಕನಸಿನಲ್ಲಿ ಹಿಂಗಾಗಿತ್ತು, ಅವ್ರು ಹೊಡೆದಂಗಾಗಿತ್ತು, ಬಡ್ದಂಗಾಯ್ತು. ಆದರೆ ನೀನು ಸಾಕ್ಷಿ ರೂಪವಾಗಿ ನೋಡೋಂಥವ್ನಿಗೆ ಏನಾರು ಹಾನಿ ಆಗ್ಯದೇನೋ ಅಂದರೆ ಇಲ್ಲ. ಈ ರೀತಿ ತಿಳ್ಕೊಬೇಕು ಅಂತ ಹೇಳ್ತಾರೆ ಅವರು. ಮತ್ತು 9ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ. ಅಧೇಯವಾದ ರೂಪಕ್ಕೆ ಹಾನಿ ಬಂದ ಮೇಲೆ ಆಧಾರವಾದ ಘಟಕ್ಕೂ ಹೇಗೆ ಹಾನಿಯು ಬರುವುದೋ ಹಾಗೆ ಅಧೇಯವಾದ ಮಾಯ ವಿಕಾರದಿಂದ ಆಧಾರವಾದ ಬ್ರಹ್ಮಕ್ಕೂ ವಿಕಾರ ಬರ್ತಂತ ಶಂಕೆ ಮಾಡಿದರೆ ನೋಡ್ರಿ. ಈಗ ಅಧೇಯವಾದ ರೂಪಕ್ಕೆ ಹಾನಿ ಬಂದ ಮೇಲೆ, ಆ ರೂಪಕ್ಕೆ ಹಾನಿ ಬಂದ ಮೇಲೆ ಘಟಕ್ಕೆ ಕೂಡ ಏನಾಗ್ತದೆ, ಹಾನಿ ಬರ್ತದೆ. ಅದು ಗಡಿಗೆ ಅನ್ನುವಂಥದ್ದಕ್ಕೆ ಅದು ಏನಾದರೂ ಹಾನಿ ಐತಂದ್ರೆ ಅದು ಘಟಕ್ಕೂ ಕೂಡ ಹಾನಿ ಬರ್ತದೆ. ರೂಪಕ್ಕೆ ಹಾನಿ ಬಂದರೆ ಘಟಕ್ಕೂ ಕೂಡ ಹಾನಿ ಬರ್ತದೆ. ಅದೇ ರೀತಿ ಕೂಡ ಆಧೇಯವಾದ ಮಾಯೆ, ಯಾವುದು ಬ್ರಹ್ಮಗೆ ಅಧೇಯವಾಗಿರುವಂಥದ್ದು ಈ ಮಾಯೆ ವಿಕಾರದಿಂದ ಕೂಡಿತಂದ್ರೆ ಮತ್ತು ಆಧಾರವಾದ ಬ್ರಹ್ಮಕ್ಕೂ ವಿಕಾರ ಆಗ್ಬೋದಲ್ಲ ಗುರುಗಳೇ ಅಂತ ಶಂಕೆ ಬಂದರೆ. ಯಾಕಂತಂದ್ರೆ ಇಲ್ಲಿ ಅದಕ್ಕೆ ಆಧಾರವಾಗಿರುವಂಥ ಒಂದು ಮಾಯೆಗೆ ವಿಕಾರತ್ವ ಬಂದ ಮೇಲೆ ಮತ್ತು ಆಧಾರವಾಗಿರುವಂಥ ಈ ಬ್ರಹ್ಮನಿಗೂ ಮತ್ತು ಅಲ್ಲಿ ವಿಕಾರತ್ವ ಬರ್ಬೋದಲ್ಲ ಅಂತ ಶಂಕೆ ಮಾಡಿದರೆ ಅದಕ್ಕೆ ಉತ್ತರ ಹೇಳ್ತಾರೆ 9ನೇ ನುಡಿಯಲ್ಲಿ. ಇಲ್ಲಿ ಅದನ್ನೇ ಪ್ರಶ್ನೆ ಹೇಳ್ತಾರೆ ಅವರು. ಎಂದೊಡೆ ಆಧೇಯಕ್ಕೆ ಬಂದ ವಿಕೃತಿಯ ಬಾಧೆಯಿಂದಲ್ ಆಧಾರವಹ ನಿಜಕ್ಕಂ ಬಾಧೆ ಎಂದೆಂಬ ಯಾದೊಡ ಅದು ಕೇಳು ಅಂತ ಹೇಳ್ತಾರೆ. ಅದೇ ಕೇಳು ಅಂತ ಹೇಳ್ತಾರೆ. ಅಂದ್ರೆ
ಎಂದೊಡೆ ಅಂದ್ರೆ ಹೀಗೆ ಅಂತಂದ್ರೆ ಅದೇ ಏಕೆಂದ್ರೆ ಆಶ್ರಿತವಾದಂಥ ಮಾಯೆ. ಈ ಮಾಯೆ ಅದಕ್ಕೆ ಹೇಳ್ತಾರ ಯಾವ ರೀತಿ ಅಂತಂದ್ರೆ ಅದಕ್ಕೆ ಆಧಾರವಾಗಿರುವಂಥ ಈ ಮಾಯೆ ವಿಕಾರ ಆದಮೇಲೆ ವಿಕಾರಕ್ಕೆ ಏನು ಆ ಮಾಯೆಗೆ ಆಧಾರವಾದಂತಹ ಈ ಬ್ರಹ್ಮದ ಕೂಡ ವಿಕಾರತ್ವ ಬರಬೇಕಾಗಿತ್ತಲ್ಲ ಅಂತ ಅನ್ನುವಂಥ ವಿಚಾರ ನೀ ಏನು ಕೇಳಾಕತ್ತಿದ್ದಿ ಶಿಷ್ಯ. ಈಗ ನಾನು ಮುಂದೆ ಹೇಳ್ತೀನಿ, ನೀನು ಹೆಂಗೆ ಕೇಳು, ಏಕಾಗ್ರ ಭಾವದಿಂದ ಕೇಳು. ಮನಸ್ಸನ್ನು ಆ ಕಡೆ ಈ ಕಡೆ ಬಿಟ್ಟು ಅಂದರೆ ಇದು ಅರ್ಥ ಆಗಂಗಿಲ್ಲ, ಮತ್ತೆ ಸಿಗಂಗಿಲ್ಲ. ಅದಕ್ಕೆ ಮನಸ್ಸನ್ನು ಭಾಳಷ್ಟು ಏಕಾಗ್ರ ಮಾಡಿಕೊಂಡು ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಇದು ತಾಕತ್ತು ಬೇಕನ್ನುವಂಥದ್ದು. ಇದು ಸುಮ್ಮನೆ ಅಲ್ಲೊಂದು 4 ದಿವ್ಸ ಕೇಳಿದೆ, ಇಲ್ಲೊಂದು 4 ದಿವ್ಸ ಕೇಳಿದೆ, ನಮಗೆ ಜ್ಞಾನ ಆಯ್ತು ಅಂದ್ರೆ ಅಲ್ರಿ ಇದು. ನಾವೇನೋ ಒಂದು ಸ್ವಲ್ಪ ಕೇಳಿರ್ತಾರೆ, ಇಲ್ರಿ ನೀನೇ ಪರಮಾತ್ಮ ಅಂತ ಎಲ್ಲ ಗುರುಗಳು ಹೇಳಿರ್ತಾರೆ. ಇಲ್ರಿ ನಾನು ಪರಮಾತ್ಮನ್ರಿ. ಆದ್ರೆ ಒಳಗಡೆ ಎಷ್ಟು ಸಾಧನೆ ಮಾಡಿರ್ತಾರೆ ಮಹಾತ್ಮರು. ಮೂಲ ಬೇರು ಸಮೇತ ಕಿತ್ತಿ ಹೋಗಿದಿರ್ತಾರೆ. ಅಜ್ಞಾನದ ಬೇರು ಸಂಪೂರ್ಣ ಹೋಗ್ಬೇಕಾಗ್ತದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಏಕಾಗ್ರ ಚಿತ್ತದಿಂದ ಕೇಳು ಅಂತ ಇಲ್ಲಿ ಹೇಳ್ತಾರೆ. ಅದನ್ನು ನಾ ಹೇಳ್ತೀನಿ ಕೇಳಪ್ಪ ಶಿಷ್ಯ ಅಂತ ಹೇಳ್ತಾರೆ ಅವರು. ಅದಕ್ಕೆ ಯಾಕಂದ್ರೆ ಆಶ್ರಿತವಾದಂಥ ಮಾಯೆ ವಿಕಾರ ಆದ್ರೆ ಆಧಾರವಾಗಿರುವಂಥ ಬ್ರಹ್ಮಕ್ಕೆ ಹಾನಿ ಬರ್ಬೇಕಂತ ನೇಮಿಲ್ಲ. ಈಗ ಅದನ್ನು ಹೇಳ್ತಾರೆ ಅವರು 10ನೇ ನುಡಿಯಲ್ಲಿ. ತನ್ನೋಳು ಆಧೇಯಂ ರೂಪಿಂ ನೆಗಳಿ ಪರಿವ ತೊರೆಯಿಂ ನೆನೆದು ಶೀತವೆನಿಸಿ ಕೆಡದ ಆಧಾರದಿಂ ನೆಲೆಸಿ ತೋರ್ಪ ಬಿಸಿಲಂತೆ. ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ತನ್ನಲ್ಲಿ ಅಂದರೆ ಬಿಸಿಲಿನಲ್ಲಿ, ತನ್ನೋಳು ಅಂತಂದ್ರೆ ಬಿಸಿಲಿನಲ್ಲಿ, ಅಧೇಯ ರೂಪಿ ಅಂದರೆ ಆಶ್ರಿತ ರೂಪವಾದಂಥ ಈ ಒಂದು ಏನು ಅಂದ್ರೆ ಈ ನಾವು ಮೃಗಜಲ ಅಂತ ಹೇಳ್ತೀವಿ, ಅಥವಾ ಬಿಸಿಲು ದೊರೆ ಅಂತ ಕೂಡ ಹೇಳ್ತೀವಿ. ಏನು ಹೇಳ್ತಾರ ಅಂತಂದ್ರೆ ಈ ಮೃಗಜಲ ಅಂತಂದ್ರೆ ಈ ದಾರಿಯಲ್ಲಿ ಹೋಗ್ಬೇಕಾದಾಗ ಮಧ್ಯಾಹ್ನ ಸಂದರ್ಭದಲ್ಲಿ ರೋಡಿನ ಮೇಲೆ ನೀರು ಕಂಡಂಗೆ ಆಗ್ತದೆ, ಅದು ಮೃಗಜಲ. ಅದು ಯಾವುದು ಆಧಾರದ ಮೇಲಿಂದ ತೋರ್ತದಪ್ಪ ನೋಡ್ರಿ. ಅಧೇಯವಾದ ಮೃಗಜಲ ಹುಟ್ಟಿ ಅದು ಯಾವ ರೀತಿ, ಈಗ ಆ ಬಿಸಿಲಿನ ಆಧಾರದ ಮೇಲಿಂದ ತೋರುವಂಥದ್ದು ಮೃಗಜಲ. ಎದರಿಂದ ತೋರ್ತದದು ಬಿಸಿಲಿನ ಆಧಾರದ ಮೇಲೆ ಅದು ನೀರು ಕಂಡಂಗೆ ಆಗ್ತದೆ. ನೀರು ಎದ್ರದ ಆಧಾರದ ಮೇಲೆ, ಬಿಸಿಲಿನ ಆಧಾರದ ಮೇಲೆ ಈ ನೀರು ಬಂದು ಹರಿದು ಹೋದಂಗೆ ಕಾಣಿಸ್ತಿರ್ತದೆ. ನದಿ ಕಂಡಂಗೆ ಕಾಣ್ತಿರ್ತದೆ, ಅಷ್ಟು ನೀರು ಬಂದಂಗೆ ಕಾಣ್ತಾವೆ. ಆದ್ರೆ ಆಧಾರವಾದಂತಹ ಅಷ್ಟು ಮೃಗಜಲ ಏನು ತೋರ್ತದಲ್ಲ, ಅದಕ್ಕೆ ಆಧಾರವಾಗಿರುವಂಥ ಬಿಸಿಲು ಏನಾದರೂ ನೆನೆದು ಶೀತವಾಗಿರುವಂಥದ್ದು ಏನಾದರೂ ಕೆಟ್ಟು ಹೋಗಿರ್ತದೆ ಅನ್ನೋದು ಬಿಸಿಲು. ಯಾರ ಆಧಾರದ ಮೇಲೆ ತೋರಿದ ಮೃಗಜಲ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ, ಭಾಳ ಸೂಕ್ಷ್ಮದ ಇವು ವಿಚಾರಗಳು. ಏನು ಹೇಳಕತ್ತಾರ, ಭಾಳ ಸೂಕ್ಷ್ಮ ವಿಚಾರಗಳು. ಯಾಕಂದ್ರೆ ಆತ ಪ್ರಶ್ನೆ ಏನು ಕೇಳಿದಾನ, ಆಶ್ರಿತವಾದಂಥ ಮಾಯೆ ವಿಕಾರ ಆದಮೇಲೆ ಆಧಾರವಾದಂಥ ಬ್ರಹ್ಮನೂ ಕೆಡಬೇಕಾಗಿತ್ತು ಅಂತ ಕೇಳಿದಂಥದಕ್ಕೆ ಉತ್ತರ ಹೇಳಕತ್ತಾರ ಅವರು. ಅದಕ್ಕೆ ಬಿಸಿಲಿಗೆ ಆಧಾರವಾಗಿರುವಂಥದ್ದು ಮೃಗಜಲ. ಯಾರು ಬಿಸಿಲಿನ ಆಧಾರದಲ್ಲಿ ತೋರಕತ್ತದ ಆಶ್ರಿತವಾದಂಥದ್ದು ಮೃಗಜಲ. ಅದರಿಂದ ಏನು ತೋರಕತ್ತದ, ಬಿಸಿಲಲ್ಲಿ ನದಿ ಬಂದಂಗೆ ನೀರು ಹರಿತಾ ಇದ್ದಾವೆ ಅನ್ನಂಗೆ ತೋರಕತ್ತದ. ಹೌದಿಲ್ಲ? ನಮ್ಮ ಇವೆಲ್ಲ ನಮ್ಮ ಹೆಂಗದಾವ ಇವು ಅಂದ್ರೆ ನಮ್ಮ ಅನುಭವಕ್ಕೆ ಬರುವಂಥವು ಅದಾವ ಇವು. ವೇದಾಂತ ಅಂದರೆ ಏನು ಬೇರೆ ಬೇರೆ ಎಲ್ಲಾರು ಪುರಾಣ ಹಂಗೆ ಹೇಳ್ತಾರೆ, ಅವು ಅಲ್ಲ ಇವು. ನಮ್ಮ ಪುರಾಣ ಇದು. ಯಾಕಂದ್ರೆ ನಮ್ಮ ಅನುಭವಕ್ಕೆ ಬರೋಂಥ ವಿಚಾರಗಳೇ. ಎಲ್ಲನೇ ಅಂತರಿಕ್ಷದ ಮನೆ ಕಟ್ಕೊಂಡ ಅಂಥವೇನಿಲ್ಲ ಇಲ್ಲಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಿನ್ನ ಅನುಭವಕ್ಕೆ ಬಂದ್ರೆ ಒಪ್ಪು, ಇಲ್ಲಾಂದ್ರೆ ಬಿಡು. ಪ್ರತಿಯೊಂದು ನಮಗೆ ಅನುಭವಕ್ಕೆ ಬರೋಂಥ ವಿಚಾರಗಳು ಇದರಲ್ಲಿರುವಂಥದ್ದು. ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಬಿಸಿಲಿನ ಆಧಾರದಲ್ಲಿ ಕಾಣುವಂಥದ್ದು ಮೃಗಜಲ. ಆದ್ರೆ ಬಿಸಿಲಿನ ಆಶ್ರಯದಲ್ಲೇ ಬೆಳೆದಂತಹ ಈ ಒಂದು ಮೃಗಜಲ ಅದರಿಂದ ನೆನೆದು ಶೀತವಾಗಿರುವಂಥದ್ದು ಇವೆಲ್ಲ ಮತ್ತು ಇವೆಲ್ಲ ಬಿಸಿಲಿಗೆ ಅದಾವೇನು? ಅದೇನಾದ್ರು ಕೆಟ್ಟು ಹೋಗ್ಯದನು ಬಿಸಿಲು? ಎಂದೂ ಹೋಗಿಲ್ಲ ನೋಡ್ರಿ. ಅದ್ರಂಗೆ ಇಲ್ಲಿ ಕೂಡ ಹೇಳ್ತಾರೆ, ಈ ರೀತಿ ಬಿಸಿಲಿನಂಗೆ ಅದಕ್ಕೆ ಯಾವ ರೀತಿಯೂ ಹಾನಿ ಇಲ್ಲ, ಬಿಸಿಲಿಗೆ ಹಾನಿ ಇಲ್ಲ. ಆದರೆ ಬಿಸಿಲಿನ ಆಧಾರದಲ್ಲಿ ಇವು ತೋರಿದೆ, ಯಾವ ಮೃಗಜಲ ತೋರಿದೆ. ಆದರೆ ತೋರಿದರೂ ಕೂಡ ಬಿಸಿಲಿಗೆ ಯಾವ ಹಾನಿಯೂ ಇಲ್ಲ. ಈ ರೀತಿಯಾಗಿ ತಿಳ್ಕೊಳ್ಳಪ್ಪ. 11ನೇ ನುಡಿಯಲ್ಲಿ ಹೇಳ್ತಾರೆ,
ಚಿತ್ತು ತನ್ನೊಳಗಿರ್ಪ ಸತ್ತಾದ ಮಾಯೆ ಬಹು ವೃತ್ತಿಗಳ ನೈದಲ್ ಅದರಿಂದೆ ಬಾಧೆ ಒಡೆಯುತ್ತಿರದು ತಾನು ಉಳಿಮೆಯಾಗಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ, ಚಿತ್ತು ತನ್ನೊಳಗಿರ್ಪ ಅಂದ್ರೆ ಚಿದ್ರೂಪಾತ್ಮನಲ್ಲಿರುವಂತಹ ಸತ್ತಾದ ಮಾಯೆ ಅಂದ್ರೆ ಚಿತ್ತು ತನ್ನೊಳಗಿರ್ಪ ಅಸತ್ತಾದ ಮಾಯೆ ಅಂತ ಹೇಳಬೇಕಿದೆ. ಇಲ್ಲೇನು ಹೇಳ್ತಾರ, ಚಿತ್ತು ತನ್ನೊಳಗಿರ್ಪ ಎಲ್ಲಿ ಚಿದ್ರೂಪ ಆತ್ಮನಲ್ಲಿರುವಂಥ ಅಸತ್ತಾದಂಥ ಮಾಯೆ ನೋಡ್ರಿ. ಈ ಅಸತ್ ಲಕ್ಷಣದಿಂದ ಕೂಡಿದಂಥ ಮಾಯೆ ಇದು. ಅನೇಕ ಉಪಾಧಿಗಳ ಭೇದದಿಂದ ಹೊಂದಿದ್ರು ಕೂಡ ಅದು ಮಾಯ ಉಪಾಧಿಯಿಂದ ವಿಕಾರ ಆಗ್ತದೆ ಅನ್ನೋದ್ರೆ ಆಗಿರಂಗಿಲ್ಲ. ಅದಕ್ಕೆ ಮತ್ತೆ ಅವರು ಅದನ್ನೇ ಹೇಳ್ತಾರೆ ಉತ್ತರ. ಸೂರ್ಯನ ಕಿರಣಗಳು ಏನಂತಂದ್ರೆ ಮಧ್ಯಾಹ್ನ ಕಾಲದಲ್ಲಿ ಭಾಳಷ್ಟು ಎಲ್ಲ ಕಡೆ ಕಿರಣಗಳು ಜಾಸ್ತಿ ಬೀಳ್ತಿರ್ತಾವೆ. ಅದು ಆ ಕಿರಣಗಳ ಒಂದು ಪ್ರಕಾಶತೆ ಜಾಸ್ತಿ ಇರ್ತದಲ್ಲ, ಭೂಮಿ ಏನು ಮಾಡ್ತದೆ, ಕಾಯ್ತದೆ. ಈ ಬೇಸಿಗೆ ಟೈಮ್ನಲ್ಲಿ ಮಧ್ಯಾಹ್ನ ಸಂದರ್ಭದಲ್ಲಿ ಬಿಸಿಲು ಭಾಳ ಇರ್ತದೆ ನೋಡ್ರಿ. ಇದ್ದಾಗ ಭೂಮಿ ಕಾಯ್ದು 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 ಉಷ್ಣ ಮೇಲಕ್ಕೆ ಹೋಗ್ತದೆ. ಅಂದ್ರೆ ಆ ಒಂದು ಹೀಟಾಗಿ ಅದು ಮೇಲೆ ಹೋಗ್ತದೆ. ಅದು ದೂರದಲ್ಲಿ ನೋಡ್ತಾ ಇರಬೇಕಾದಾಗ ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಈ ನೋಡಬೇಕಾದಾಗ ಸೂರ್ಯನ ಒಂದು ಕಿರಣಗಳು ಯಾವ ರೀತಿ ಅಂದ್ರೆ ಜಲದಂತೆ ತೋರ್ತಾವೆ ನೋಡ್ರಿ ಕಿರಣಗಳು. ಯಾಕಂದ್ರೆ ಭೂಮಿ ಕಾಯ್ದು 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 ಮೇಲ್ಗಡೆ ಉಷ್ಣಾಗಿ ಹೋಗ್ತಿರ್ತದಲ್ಲ, ಅವಾಗ ನಮಗೆ ಏನು ಬಿಸಿಲಪ್ಪ, ರಣ ಬಿಸಿಲು ಐತಿ ನೋಡಂತೀವಿ. ಅದು ಒಂಥರ ಜಲದ ಥರ ಮೇಲ್ಗಡೆ ಹೋದಂಗೆ ಆಗ್ತಿರ್ತದೆ. ಇದಕ್ಕೆ ಮೃಗಜಲ ಅಂತ ಕೂಡ ಕರೀತಾರೆ ಇದಕ್ಕೆ. ಯಾಕಂದ್ರೆ ಈ ಮೃಗಗಳು ಏನಂತಾರ, ಈ ಮೃಗಜಲ ಅಂತ ಅಂತಾರೆ. ಯಾಕೆ ಈ ಮೃಗಜಲ ಅಂತಾರೆ ಅಂತಂದ್ರು ಕೂಡ ಮೃಗಗಳು ಇದನ್ನು ಕಂಡ್ಕೇಸಿ ಅವು ನೀರದವಂತ ಹೋಗ್ತಾವೆ. ಮೃಗಜಲ ಅಂತ ಯಾಕೆ ಹೆಸರಿಟ್ಟಂದ್ರೆ ಮೃಗಗಳು ಏನು ಮಾಡ್ತಾವ, ಪಾಪ ನೀರಂತಲೇ ತಿಳ್ಕೊಂಡ್ಬಿಡ್ತಾವಂತವು. ತಿಳ್ಕೊಂಡು ಅದ್ರ ಕಡೆ ಹೋಗ್ಬಿಡ್ತಾವೆ. ಅದರಿಂದ ಇದಕ್ಕೆ ಮೃಗಜಲ ಅಂತ ಹೆಸರು ಬಂತು. ಯಾಕೆ ಇದಕ್ಕೆ ಮೃಗಜಲ ಹೆಸರು ಬಂತು ಅಂದರೆ, ರೋಡಿನ ಮೇಲೆ ಅಥವಾ ಬೇರೆ ಕಡೆ ಬಿಸಿಲಾಗ ನೀರು ಕಂಡಂಗೆ ಆಗ್ತದೆ. ದೂರ ರೋಡಿನ ಮೇಲೆ ನೀರು ಕಂಡಂಗೆ ಆಗ್ತಾವಲ್ಲ, ಈ ಮೃಗಗಳು ಏನು ಮಾಡ್ತಾವ, ಖರೆ ನೀರು ಐತೇನಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾವೆ. ಅದಕ್ಕೆ ಇದಕ್ಕೆ ಮೃಗಜಲ ಅಂತ ಹೆಸರು ಕರೀತಾರೆ ಅದಕ್ಕೆ. ಯಾಕಂದರೆ ಇದು ಮೃಗಜಲ ಅದರ ಆಧಾರದ ಮೇಲೆ ತೋರ್ತದಪ್ಪ ಅಂದರೆ ಬಿಸಿಲಿನ ಆಧಾರದ ಮೇಲೆ ತೋರುವಂಥದ್ದು. ಅದರಿಂದ ಇದಕ್ಕೆ ಅಧೇಯವಾದಂಥ ನೋಡ್ರಿ, ಇದಕ್ಕೆ ಅಧೇಯವಾಗಿರುವಂಥದ್ದು ಯಾವುದು, ಮೃಗಜಲ. ಯಾವುದಕ್ಕೆ, ಬಿಸಿಲಿಗೆ. ಆದ್ರೆ ಮೃಗಜಲ ಹುಟ್ಟಿ ಪ್ರವಾಹ ರೂಪದಿಂದ ಅದು ಹರಿದು ಹೋದರೂ ಕೂಡ ಆಧಾರವಾದಂಥ ಬಿಸಿಲಿಗೆ ಏನಾರ ಹಾನಿ ಐತೇನು, ಅದು ನೆಂದದೇನು, ಅದಕ್ಕೆ ಶೀತ ಆಗ್ಯದೇನು, ಅದು ಕೆಟ್ಟು ಹೋಗ್ಯದೇನು ಅಂದ್ರೆ ಅದು ಎಂದು ಕೆಟ್ಟಿಲ್ಲ ನೋಡ್ರಿ. ಅದ್ರಂಗೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ನೋಡ್ರಿ, ಯಾರ್ಯಾರು ಏನೇನು ಕೇಳಕತ್ತೀರಿ ಭಾಳಷ್ಟು ಪುಣ್ಯಾತ್ಮರು. ಇದು ಅಷ್ಟು ಸೂಕ್ಷ್ಮ ವಿಚಾರ. ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದಲ್ಲಿ ಈ ತೋರಿದಂಗಾದಂಥ ಮಾಯೆ ಅನೇಕ ವಿಧ ಭೇದ ರೂಪಾಗಿ ತೋರಿ ಅಡಗಿದ್ರು ಕೂಡ ಇದು ಬ್ರಹ್ಮನಿಗೆ ಯಾವ ಹಾನಿಯೂ ಇಲ್ಲ. ಈ ರೀತಿಯಾಗಿ ಅಧಿಷ್ಠಾನ ಸ್ವರೂಪ ಅಂತ ಬ್ರಹ್ಮಕ್ಕೆ ಯಾವ ಹಾನಿ ಕೂಡ ಇಲ್ಪ ಅಂತ ಹೇಳ್ತಾರೆ ಅವರು. ಭಾಳಷ್ಟು ಅದ್ಭುತವಾದಂಥ ವಿಚಾರ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಂದ್ರೆ, ವ್ಯಾವಹಾರಿಕ ಸತ್ತಾತ್ಮಕವಾದಂಥ ಬಿಸಿಲಿನ ಆಧಾರದಲ್ಲಿ, ವ್ಯಾವಹಾರಿಕ ಸತ್ತಾತ್ಮಕವಾದಂಥದ್ದು ಯಾವುದು, ಬಿಸಿಲು. ಆ ಬಿಸಿಲಿನ ಆಧಾರದ ಮೇಲೆ ಪ್ರಾತಿಭಾಸಿಕವಾದಂತಹ ಮೃಗಜಲ ಅಧೇಯವಾಗ್ಯದ ನೋಡ್ರಿ. ವ್ಯಾವಹಾರಿಕ ಸತ್ತಾದಿಂದ ಕೂಡಿದಂಥದ್ದು ಯಾವುದು ಬಿಸಿಲು. ಅದರ ಆಧಾರದಲ್ಲಿ ಪ್ರಾತಿಭಾಸಿಕ ಸತ್ತ ತೋರಕತ್ತದ. ಅದು ಹೆಂಗದ, ಅಧೇಯ ಆಗ್ಯದ, ಆಶ್ರಿತವಾಗ್ಯದ. ಅದರಿಂದ ಪ್ರಾತಿಭಾಸಿಕ ಸತ್ಯ ಆದಂಥ ಮೃಗಜಲದಿಂದ ವ್ಯಾವಹಾರಿಕ ಸತ್ಯ ಆದಂಥ ಬಿಸಿಲಿಗೆ ಹೇಗೆ ಬಾಧೆ ಇಲ್ಲವೋ ನೋಡ್ರಿ. ಪ್ರಾತಿಭಾಸಿಕವಾದಂಥ ಪ್ರಾತಿಭಾಸಿಕವಾಗಿ ತೋರುವಂಥ ಮೃಗಜಲದಿಂದ ವ್ಯಾವಹಾರಿಕ ಸತ್ಯ ಆದಂಥ ಬಿಸಿಲಿಗೆ ಯಾವ ಬಾಧೆ ಇಲ್ಲ. ಹಾಗೆ ವ್ಯಾವಹಾರಿಕ ಅಥವಾ ಪ್ರಾತಿಭಾಸಿಕ ಸತ್ಯ ಆದ ನೋಡ್ರಿ, ವ್ಯಾವಹಾರಿಕ ಮತ್ತು ಪ್ರಾತಿಭಾಸಿಕ ಅರ್ಥ ಆಯ್ತಲ್ಲ, ಸತ್ಯ ಆದಂಥ ಈ ಕಲ್ಪಿತ ಪದಾರ್ಥಗಳಿಂದ
ಪಾರಮಾರ್ಥಿಕ ಬ್ರಹ್ಮದ ಒಂದು ಚೈತನ್ಯಕ್ಕೆ ಯಾವ ಹಾನಿಯೂ ಇಲ್ಲ. ಪ್ರಾತಿಭಾಸಿಕ ಮತ್ತು ವ್ಯಾವಹಾರಿಕ ತೋರಿದಂಗೆ ಆಗ್ತದೆ, ಪಾರಮಾರ್ಥಿಕ ಸತ್ತದಲ್ಲಿ ತೋರಿದಂಗೆ ಆಗ್ತದೆ ಕೂಡ. ಇವೆರಡರಿಂದ ಯಾವ ಹಾನಿ ಇಲ್ಲ ಪಾರಮಾರ್ಥಿಕ ಸತ್ತಕ್ಕೆ. ಈ ರೀತಿ ಕಲ್ಪಿತ ಪದಾರ್ಥಗಳು ಅಧಿಷ್ಠಾನ ಜ್ಞಾನವಾಗುವುದರಿಂದ, ಯಾವಾಗಂದ್ರೆ ಇವೆಲ್ಲ ಕಲ್ಪಿತ ಪದಾರ್ಥಗಳು ಏನು ತೋರಕತ್ತೇವಲ್ಲ, ಇವೆಲ್ಲವೂ ನಿನಗೆ ಇವು ನಾಶ ಆಗಬೇಕಾಗಿತ್ತು ಅಂದ್ರೆ ಅಧಿಷ್ಠಾನದ ಜ್ಞಾನ ಆಗಬೇಕು. ಅಧಿಷ್ಠಾನದ ಜ್ಞಾನ ನಿನಗೆ ಯಾವಾಗ ಆಯಿತು ಅಂದಾಗ ಇವೆಲ್ಲ ಹೋಗ್ತಾವೆ, ನಾಶ ಆಗ್ತಾವೆ. ಈ ರೀತಿಯಾಗಿ ಇವು ತೋರಿದರೂ ಕೂಡ ಯಾವ ರೀತಿ ಇದರಿಂದ ಯಾವ ಹಾನಿಯೂ ಇಲ್ಲಪ್ಪ ಬ್ರಹ್ಮನಿಗೆ ಅಂತ ಹೇಳುವಂಥದ್ದು. ಅಧಿಷ್ಠಾನ ಜ್ಞಾನ ಆಗಿರೋದ್ರಿಂದ ಇವೆಲ್ಲ ನಾಶ ಆಗ್ತವೆ, ಕಲ್ಪಿತ ಪದಾರ್ಥಗಳು ನಾಶ ಆಗ್ತವೆ. ಅಧಿಷ್ಠಾನವು ನಾಶವಾಗದೆ ಅದು ಯಾವಾಗಲೂ ಇರುವಂಥದ್ದು. ಅಧಿಷ್ಠಾನ ಯಾವಾಗಲೂ ಇರುವಂಥದ್ದು. ಅಧಿಷ್ಠಾನದಲ್ಲಿ ಇವೆಲ್ಲ ತೋರಿದು ಯಾವಾಗ ಅಧಿಷ್ಠಾನದ ಜ್ಞಾನ ನಿನಗಾಯಿತು ಅಂದಾಗ ಇವೆಲ್ಲ ತಂತಾನೆ ಎಲ್ಲ ಹಂಗಂಗೆ ಹಾರಿ ಹೋಗಿಬಿಡ್ತಾವೆ. ಅದಕ್ಕೆ ನೋಡ್ರಿ, ಇವೆಲ್ಲ ತಾವೇ ಹೋಗಿಬಿಡ್ತಾವೆ. ಅದಕ್ಕೆ ಗುರುವಾಕ್ಯ ಹಿಂಗೆ ಕೇಳ್ತಾ ಇದ್ದಾಗ ಅವೆಲ್ಲ ತಾವೇ ಸಿಡಿದು ಹೋಗಿಬಿಡ್ತಾವೆ. ಈ ರೀತಿಯಾಗಿ ಇರುವಂಥದ್ದು. ಮತ್ತು ನಾಳೆ ಇದನ್ನೆಲ್ಲ ಕೇಳಿದಂಥ ಶಿಷ್ಯನಿಗೆ ಭಾಳಷ್ಟು ಆಶ್ಚರ್ಯ ಆಗ್ತದೆ. ಮತ್ತು ನಾಳೆ ಒಂದು ಪ್ರಶ್ನೆ ಮಾಡ್ತಾನೆ, ನೋಡೋಣ ನಾಳೆಗೆ ಏನು ಪ್ರಶ್ನೆ ಮಾಡ್ತಾನೆ ಅನ್ನುವಂಥದ್ದನ್ನು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.